ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಜೆ.ಎಸ್. ಸೋಮನಾಳ್, ಜೆ.ಎಸ್.ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಜಿ.ಪಿ. ಸ್ಟಾರ್, ಎಚ್.ಎಸ್. ಸ್ಟಾರ್, ಪಿ.ಎಸ್. ಸ್ಟಾರ್ ಮತ್ತು ಕರ್ನಾಟಕದಲ್ಲಿ ನಡೆಯುತ್ತಿರುವಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಅಧ್ಯಾಯ 24ರಲ್ಲಿ ಬರುವಂತ ಹೆದ್ದಾರಿಗಳು, ರೈಲ್ವೆಗಳು ಮತ್ತು ವಾಯು ಸಾರಿಗೆ ಸಂಬಂಧಪಟ್ಟಂತ ಟಾಪಿಕ್ ನಲ್ಲಿ ಈಗಾಗಲೇ ವಾಯು ಸಾರಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ವಿಷಯಗಳನ್ನ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ವಾಯು ಸಾರಿಗೆಗೆ ಸಂಬಂಧಪಟ್ಟಂತೆ ವಾಯು ಸಾರಿಗೆಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಶೇಷವಾದ ಮಾಹಿತಿಗಳಾದವ, ಅವುಗಳನ್ನ ಕುರಿತು ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನು ಮಾಡೋಣ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಾಯು ಸಾರಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿ ಮತ್ತು ಭಾರತದಲ್ಲಿರುವಂತಹ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಅವುಗಳ ಕೇಂದ್ರ ಕಚೇರಿ ಮತ್ತು ಕರ್ನಾಟಕದಲ್ಲಿರುವಂತಹ ಪ್ರಮುಖ ವಿಮಾನ ನಿಲ್ದಾಣಗಳು ಹಾಗೂ ಖಾಸಗಿ ಬಡತನದಲ್ಲಿ ಭಾರತದಲ್ಲಿ ಸೇವೆ ಸಲ್ಲಿಸುತ್ತಿರುವಂತ ವಿಮಾನಯಾನ ಸಂಸ್ಥೆಗಳನ್ನು ಕುರಿತು ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ಡಿಸ್ಕಸ್ ಅನ್ನು ಮಾಡೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಆದಲ್ಲಿ ಒಂದು ಅಂಕವನ್ನ ಏನಪ್ಪಾ ಅಂದ್ರ ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ಗಳಿಸಬಹುದು. ಅಂದ್ರ ಮುಂಬರಲಿರುವಂತ ಜಿ.ಪಿ. ಸ್ಟಾರ್, ಎಚ್.ಎಸ್. ಸ್ಟಾರ್, ಪಿ.ಎಸ್. ಸ್ಟಾರ್ ಪರೀಕ್ಷೆಯಲ್ಲಿ ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ನೀವು ಒಂದು ಅಂಕವನ್ನು ಪಡಿಬಹುದು. ಅದ್ರ ಸಲುವಾಗಿ ಈ ಟಾಪಿಕ್ ನಮಗ್ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಇಂಪಾರ್ಟೆಂಟ್ ಆಗ್ತದ. ಆಲ್ರೆಡಿ ಈ ಟಾಪಿಕ್ ಮೇಲೆ ಸಾಕಷ್ಟು ಏನಪ್ಪಾ ಅಂದ್ರ ಪ್ರಶ್ನೆಗಳು ನಮ್ಮ ಜಿ.ಪಿ. ಸ್ಟಾರ್ ಪರೀಕ್ಷೆಯಲ್ಲಿ ಏನಪ್ಪಾ ಅಂದ್ರ ಪ್ರತಿ ಸಲವೂ ಏನಾಗಿದವಪ್ಪ ಅಂದ್ರ ಒಂದೊಂದು ಪ್ರಶ್ನೆಗಳು ಏನಪ್ಪಾ ಅಂದ್ರ ಬಂದಿದಾವ್. ಹಾಗಾಗಿ ಈ ಟಾಪಿಕ್ ಏನಾಗ್ತದಪ್ಪ ಅಂದ್ರ ನಮಗ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಚ್.ಎಸ್. ಸ್ಟಾರ್, ಜಿ.ಪಿ. ಸ್ಟಾರ್, ಪಿ.ಎಸ್. ಸ್ಟಾರ್ ಜಿ.ಕೆ ಕ್ಲಾಸ್ಗಳನ್ನ ಏನಪ್ಪಾ ಅಂದ್ರ ಅಪ್ಲೋಡ್ ಮಾಡಿದ್ವಿ. ನಮಗೆ ಯಾರು ಆಸಕ್ತಿ ಅದಲ್ಲ ಅವ್ರುಗಳ ಏನಪ್ಪಾ ಅಂದ್ರ ಒಂದ್ಸಲ ಎಲ್ಲವುಗಳನ್ನ ಏನಪ್ಪಾ ಅಂದ್ರ ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ರಿ. ಯಾಕಪ್ಪ ಅಂದ್ರ ಎಲ್ಲ ವಿಡಿಯೋಗಳನ್ನ ಏನಪ್ಪಾ ಅಂದ್ರ ಜಿ.ಪಿ. ಸ್ಟಾರ್, ಎಚ್.ಎಸ್. ಸ್ಟಾರ್, ಪಿ.ಎಸ್. ಸ್ಟಾರ್ ಸಿಲೆಬಸ್ ಪ್ರಕಾರ ಏನಾಗಿದಪ್ಪ ಅಂದ್ರ ಆ ವಿಡಿಯೋಗಳನ್ನ ಏನಪ್ಪಾ ಅಂದ್ರ ಮಾಡಲಾಗಿದೆ. ಈಗ ವಾಯು ಸಾರಿಗೆ ಸಂಬಂಧಪಟ್ಟಂತ ಈ ಎಲ್ಲ ವಿಷಯಗಳ ಏನ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತದಲ್ಲ ಎಲ್ಲ ವಿಷಯಗಳನ್ನ ಏನಪ್ಪಾ ಅಂದ್ರ ಹಿಂದಿನ ಕ್ಲಾಸ್ ನಲ್ಲಿ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡಲಾಗ್ಯದ. ಒಂದು ಸಲ ನೀವ್ ಏನ್ ಮಾಡ್ರಪ್ಪ ಅಂದ್ರ ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ರಪ್ಪ ಅಂದ್ರ ವಾಯು ಸಾರಿಗೆ ಸಂಬಂಧಪಟ್ಟಂತ ಟಾಪಿಕ್ ಏನಾಗ್ತದಪ್ಪ ಅಂದ್ರ ಕಂಪ್ಲೀಟ್ ಆಗಿ ಮುಗಿತದ. ಮತ್ತೆ ಅದ್ರ ಜೊತೆಗೆ ಏನಾಗ್ತದಪ್ಪ ಅಂದ್ರ ಆ ವಾಯು ಸಾರಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ಏನಾಗ್ತದಪ್ಪ ಅಂದ್ರ ನಿಮ್ಗೆ ಸಂಪೂರ್ಣವಾಗಿ ಏನಪ್ಪಾ ಅಂದ್ರ ಅರ್ಥ ಆಗ್ತದ. ಇವತ್ತಿನ ಅವಧಿಯಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂದ್ರ ವಾಯು ಸಾರಿಗೆಗೆ ಸಂಬಂಧಪಟ್ಟಂತ ವಿಶೇಷವಾದ ಮಾಹಿತಿಗಳನ್ನ ಏನಪ್ಪಾ ಅಂದ್ರ ಕುರಿತು ಡಿಸ್ಕಸ್ ಅನ್ನ ಮಾಡೋಣ. ಇಲ್ಲಿ ನೋಡ್ರಿ, ವಾಯು ಸಾರಿಗೆಗೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿ ನೋಡ್ರಿ. ಒಂದನೇ ಪಾಯಿಂಟ್ ಏನದಪ್ಪ ಅಂದ್ರ ವಿಮಾನಗಳ ಹಾರಾಟದ ಎತ್ತರವನ್ನು ಅಳೆಯುವ ಸಾಧನ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಸಾಕಷ್ಟು ಪರೀಕ್ಷೆಯಲ್ಲಿ ಏನಪ್ಪಾ ಅಂದ್ರ ಈ ಪ್ರಶ್ನೆ ಕೇಳಿದ್ದಾನ. ಏನಂತ ಪ್ರಶ್ನೆ ಕೇಳಿದಾನ? ವಿಮಾನಗಳ ಹಾರಾಟದ ಎತ್ತರವನ್ನು ಅಳೆಯುವ ಸಾಧನೆ ಯಾವ್ದಂತ ನಮಗೆ ಪ್ರಶ್ನೆಗಳನ್ನು ಕೇಳಿದ್ದಾನ. ನೋಡ್ರಿ, ಈ ವಿಮಾನಗಳ ಹಾರಾಟದ ಎತ್ತರವನ್ನು ಅಳಿಯುವಂತ ಸಾಧನೆ ಯಾವ್ದಾಗ್ತದಪ್ಪ ಅಂದ್ರ ಅಲ್ಟಿಮೀಟರ್ ಆಗ್ತದ. ಯಾವ್ದಾಗ್ತದ್ರಿ? ಅಲ್ಟಿಮೀಟರ್ ಆಗ್ತದ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ಇದು. ನೋಡ್ರಿ, ವಿಮಾನಗಳ ಹಾರಾಟದ ಎತ್ತರವನ್ನು ಅಳಿಯುವಂತ ಸಾಧನೆ ಯಾವ್ದಪ್ಪ ಅಂದ್ರ ಅಲ್ಟಿಮೀಟರ್ ಆಗ್ತದ. ವಿಮಾನಗಳು ಏನ ಎತ್ತರದಲ್ಲಿ ಹಾರಾಟ ಮಾಡ್ತಿರ್ತಾವಲ್ಲ, ಅದು ಎಷ್ಟು ಎತ್ತರದಲ್ಲಿ ಹಾರಾಟ ಮಾಡ್ತದ, ಅದು ಎಷ್ಟು ಕೆಳ ಹಂತದಲ್ಲಿ ಬಂದದ, ಎಷ್ಟು ಮೇಲಿನ ಹಂತದಲ್ಲಿ ಹೋಗ್ಯದ ಎಂಬುದನ್ನು ಮಾಪನ ಮಾಡಲು ಅಳಿಯಲು ಬಳಸುವಂತ ಸಾಧನೆ ಯಾವ್ದಪ್ಪ ಅಂದ್ರ ಅಲ್ಟಿಮೀಟರ್ ಆಗ್ತದ. ವಿಮಾನಗಳು ಯಾವ ವಲಯದಲ್ಲಿ ಹಾರಾಟ ಮಾಡ್ತವ? ವಿಮಾನಗಳು ಏನಪ್ಪಾ ಅಂದ್ರ ಸಮುಷ್ಣ ಮಂಡಲದಲ್ಲಿ ಅಥವಾ ಸಮುಷ್ಣ ವಲಯದಲ್ಲಿ ಏನಾಗ್ತವಪ್ಪ ಅಂದ್ರೆ ವಿಮಾನಗಳ ಹಾರಾಟ ಮಾಡ್ತವ. ವಾಯುಮಂಡಲದಲ್ಲಿ ಒಟ್ಟಾರೆಯಾಗಿ ಏನಪ್ಪಾ ಅಂದ್ರ 5 ಪದರಗಳು ಬರ್ತವ. ಒಂದು ಪರಿವರ್ತನ ಮಂಡಲ ಬರ್ತದ, ಎರಡನೇದು ಸಮುಷ್ಣ ಮಂಡಲ ಬರ್ತದ, ಮೂರನೇದು ಮಧ್ಯಂತರ ಮಂಡಲ ಬರ್ತದ, ನಾಲ್ಕನೇದು ಅಯನ ಮಂಡಲ ಬರ್ತದ, ಕೊನೆಯದಾಗಿ ಏನಪ್ಪಾ ಅಂದ್ರ ಬಾಹ್ಯ ಮಂಡಲ ಅಂತ ಬರ್ತದ. ಈ 5 ಪದರಗಳಲ್ಲಿ ವಿಮಾನ ಯಾವ ವಲಯದಲ್ಲಿ ಯಾವ ಮಂಡಲದಲ್ಲಿ ತನ್ನ ಹಾರಾಟವನ್ನು ನಡೆಸ್ತದಪ್ಪ ಅಂದ್ರ ಸಮುಷ್ಣ ಮಂಡಲದಲ್ಲಿ ತನ್ನ ಹಾರಾಟವನ್ನು ನಡೆಸ್ತದ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ, ಸಮುಷ್ಣ ಮಂಡಲದಲ್ಲಿ ಏನಾಗ್ತದಪ್ಪ ಅಂದ್ರ ಓಜೋನ್ ಪದರ ಕಂಡು ಬರ್ತದೆ. ಯಾವ ಪದರ ಕಂಡು ಬರ್ತದ? ಓಜೋನ್ ಪದರ ಏನಾಗ್ತದಪ್ಪ ಅಂದ್ರ ಕಂಡು ಬರ್ತದ. ಸಾಕಷ್ಟು ಬಾರಿ ನಮ್ಗೆ ಏನ್ ಮಾಡಿದಾರಪ್ಪ ಅಂದ್ರ ಪ್ರಶ್ನೆ ಕೇಳಿದಾರ, ಈ ಕೆಳಗಿನ ಯಾವ ವಲಯದಲ್ಲಿ ಓಜೋನ್ ಪದರ ಕಂಡು ಬರ್ತದ ಪ್ರಶ್ನೆ ಕೇಳಿದಾರ.
ಹ ಯಾವ ವಲಯದಲ್ಲಿ ಕಂಡು ಬರ್ತದ? ಸಮುಷ್ಣ ಮಂಡಲದಲ್ಲಿ, ಸಮುಷ್ಣ ವಲಯದಲ್ಲಿ ಏನಾಗ್ತದಪ್ಪ ಅಂದ್ರ ಕಂಡು ಬರ್ತದ. ನೋಡ್ರಿ, ವಲಯ ಅಂದ್ರು ಒಂದೇ, ಮಂಡಲ ಅಂದ್ರು ಒಂದೇ. ಓಜನ್ ಪದರು ವಿಮಾನಗಳ ಹಾರಾಟ ಎಲ್ಲಿ ನಡೀತದಪ್ಪ ಅಂದ್ರ ಸಮುಷ್ಣ ಮಂಡಲದಲ್ಲಿ ಅಥವಾ ಸಮುಷ್ಣ ವಲಯದಲ್ಲಿ ಏನಾಗ್ತದಪ್ಪ ಅಂದ್ರ ನಡೀತದ. ನೆಕ್ಸ್ಟ್ ನೋಡ್ರಿ, ವಿಮಾನಗಳಲ್ಲಿ ಧ್ವನಿ ಮುದ್ರಣ ಮಾಡುವ ಪೆಟ್ಟಿಗೆಯನ್ನು ಕಪ್ಪು ಪೆಟ್ಟಿಗೆ ಎಂದು ಕರೆಯುತ್ತಾರೆ. ನೋಡ್ರಿ, ವಿಮಾನಗಳಲ್ಲಿ ನಾಗರಿಕರ ಧ್ವನಿ ಮುದ್ರಣ, ಪೈಲಟ್ಗಳ ಧ್ವನಿ ಮುದ್ರಣವನ್ನು ಮಾಡಲು ಬಳಕೆ ಮಾಡುವಂತ ಪೆಟ್ಟಿಗೆ ಯಾವುದಪ್ಪ ಅಂದ್ರ ಕಪ್ಪು ಪೆಟ್ಟಿಗೆ. ಕನ್ನಡದಲ್ಲಿ ಏನಪ್ಪಾ ಅಂದ್ರ ಕಪ್ಪು ಪೆಟ್ಟಿಗೆ ಅಂತ ಕರೀತಾರ. ಇಂಗ್ಲಿಷ್ ನಲ್ಲಿ ಏನಪ್ಪಾ ಅಂದ್ರ ಬ್ಲಾಕ್ ಬಾಕ್ಸ್ ಅಂತ ಕರೀತಾರ. ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರ? ಬ್ಲಾಕ್ ಬಾಕ್ಸ್ ಅಂತ ಏನಪ್ಪಾ ಅಂದ್ರ ಕರೀತಾರ. ನೋಡ್ರಿ, ಈ ಕಪ್ಪು ಪೆಟ್ಟಿಗೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡಿದಾದ್ರ ಇದನ್ನು ಯಾರು ಅನ್ವೇಷಣೆ ಮಾಡ್ತಾರಪ್ಪ ಅಂದ್ರ ಡೇವಿಡ್ ವಾರೆನ್. ಈ ಕಪ್ಪು ಪೆಟ್ಟಿಗೆ ಅಥವಾ ಬ್ಲಾಕ್ ಬಾಕ್ಸ್ ಅನ್ನು ಯಾರು ಅನ್ವೇಷಣೆ ಮಾಡ್ತಾರಪ್ಪ ಅಂದ್ರ ಡೇವಿಡ್ ವಾರೆನ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನು ಅನ್ವೇಷಣೆ ಮಾಡ್ತಾರ. ಈ ಡೇವಿಡ್ ವಾರೆನ್ ಯಾವ ದೇಶದವರು? ಇವ್ರು ಯಾವ ದೇಶದವರಪ್ಪ ಅಂದ್ರ ಆಸ್ಟ್ರೇಲಿಯಾ ದೇಶದವರು. ಡೇವಿಡ್ ವಾರೆನ್ ಯಾವ ದೇಶದವರು? ಆಸ್ಟ್ರೇಲಿಯಾ ದೇಶದವರು. ಈ ಬ್ಲಾಕ್ ಬಾಕ್ಸ್ ಅನ್ನು ಯಾವಾಗ ಇವರು ಸಂಶೋಧನೆ ಮಾಡಿದಾರಪ್ಪ ಅಂದ್ರ 1950ರ ದಶಕದಲ್ಲಿ ಆಸ್ಟ್ರೇಲಿಯಾದ ಪ್ರಸಿದ್ಧ ವಿಜ್ಞಾನಿ ಆದಂತ ಡೇವಿಡ್ ವಾರೆನ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರ ಈ ಕಪ್ಪು ಪೆಟ್ಟಿಗೆ ಅಥವಾ ಬ್ಲಾಕ್ ಬಾಕ್ಸ್ ಅನ್ನು ಏನ್ ಮಾಡ್ತಾರಪ್ಪ ಅಂದ್ರ ಕಂಡು ಹಿಡಿತಾರ, ಅನ್ವೇಷಣೆ ಮಾಡ್ತಾರ. ಇದಕ್ಕೇನಪ್ಪ ಅಂದ್ರ ಬ್ಲಾಕ್ ಬಾಕ್ಸ್ ಅಂತ ಕರೀತಾರ. ಅದ್ರ ನಿಜವಾಗಿ ಅದರ ಬಣ್ಣ ಬ್ಲಾಕ್ ಇರ್ತದೇನ್ರಿ? ಅಲ್ಲ. ಈ ಬ್ಲಾಕ್ ಬಾಕ್ಸ್ ಅಂದ ತಕ್ಷಣ ನಮ್ಮ ತಲೆ ಒಳಗೆ ಏನ್ ಬರ್ತದಪ್ಪ ಅಂದ್ರ ಕಪ್ಪು ಬಣ್ಣ ಬರ್ತದ. ಯಾವ ಬಣ್ಣ ಬರ್ತದ ನಮ್ಮ ತಲೆಯಲ್ಲಿ? ಕಪ್ಪು ಬಣ್ಣ ಬರ್ತದ. ಆದ್ರೆ ಬ್ಲಾಕ್ ಬಾಕ್ಸ್ ಅದಕ್ಕೆ ಹೆಸರು ಮಾತ್ರ ಬ್ಲಾಕ್ ಬಾಕ್ಸ್, ಆದ್ರೆ ನಿಜವಾಗಿ ಅದು ಏನಪ್ಪಾ ಅಂದ್ರ ಕಪ್ಪು ಬಣ್ಣದಲ್ಲಿಲ್ಲ. ಹಾಗಾದ್ರೆ ಅದು ಯಾವ ಬಣ್ಣದಲ್ಲಿ ಅದ್ರಿ? ಅದು ಯಾವ ಬಣ್ಣದಲ್ಲಿ ಇದಪ್ಪ ಅಂದ್ರ ಕಿತ್ತಳಿ ಬಣ್ಣದಲ್ಲಿದೆ. ಇಲ್ಲಿ ಒಂದ್ಸಲ ಇಮೇಜ್ ನೋಡ್ರಿ, ಇಲ್ಲೇನಿದಲ್ಲ ಇದೇ ಏನಪ್ಪಾ ಅಂದ್ರ ಬ್ಲಾಕ್ ಬಾಕ್ಸ್ ಅಂತ ಕರೀತಾರ. ಯಾಕೆ ಇದಕ್ಕೆ ಕಿತ್ತಳಿ ಬಣ್ಣವನ್ನು ಅವರು ಲೇಪನ ಮಾಡಿದ್ರು? ಯಾಕಪ್ಪ ಅಂದ್ರ ಅದಕ್ಕೆ ಯಾಕೆ ಕಿತ್ತಳಿ ಬಣ್ಣವನ್ನು ಲೇಪನ ಮಾಡಿದ್ರಪ್ಪ ಅಂದ್ರ ಇದನ್ನು ಪತ್ತೆ ಹಚ್ಚಲು ಏನಾದ್ರೂ ವಿಮಾನ ಅಪಘಾತಗಳಾಗಿ ವಿಮಾನ ಸಂಪೂರ್ಣವಾಗಿ ಸುಟ್ಟು ಹೋಗುದಿ, ಏನಾದ್ರೂ ಅಪಘಾತಗಳು ಆದಂತ ಸಂದರ್ಭದೊಳಗ ಈ ಬ್ಲಾಕ್ ಬಾಕ್ಸ್ ಏನಪ್ಪಾ ಅಂದ್ರ ಏನಿದು ಕಿತ್ತಳೆ ಬಣ್ಣ ಏನಾಗ್ತದಪ್ಪ ಅಂದ್ರ ಎತ್ತರ ಪ್ರದೇಶದಲ್ಲಿ ಇದ್ರೂ ಸಹ ಇದನ್ನು ಸುಲಭವಾಗಿ ಈ ಬಣ್ಣವನ್ನು ಏನಪ್ಪಾ ಅಂದ್ರ ಪತ್ತೆ ಹಚ್ಚಲು ಸಾಧ್ಯವಾಗ್ತದ. ಅದ್ರ ಸಲುವಾಗಿ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರ ಕಿತ್ತಳಿ ಬಣ್ಣದಲ್ಲಿ ಏನಾಗ್ತದಪ್ಪ ಅಂದ್ರ ಲೇಪನ ಮಾಡ್ಲಾಗ್ತದ. ಯಾವ ಬಣ್ಣ? ಬ್ಲಾಕ್ ಬಾಕ್ಸ್ ಯಾವ ಬಣ್ಣದಲ್ಲಿ ಅದ? ಕಿತ್ತಳಿ ಬಣ್ಣದಲ್ಲದ. ಇಂಪಾರ್ಟೆಂಟ್, ನಮ್ಮ ಪರೀಕ್ಷೆ ಒಳಗೆ ಕೇಳ್ತಾರ. ಏನಂತ ಕೇಳ್ತಾರ? ವಿಮಾನಗಳಲ್ಲಿ ಪ್ರಯಾಣಿಕರು ಮತ್ತು ಪೈಲಟ್ಗಳ ಧ್ವನಿ ಮುದ್ರಣ ಮಾಡುವ ಸಲುವಾಗಿ ಬ್ಲಾಕ್ ಬಾಕ್ಸ್ ಅನ್ನ ಏನಪ್ಪಾ ಅಂದ್ರ ಬಳಕೆ ಮಾಡಲಾಗ್ತದ. ಅದರ ನಿಜವಾದ ಬಣ್ಣ ಯಾವ್ದಂತ ಪ್ರಶ್ನೆ ಕೇಳ್ತಾರ. ಮೊದಲನೇ ಆಪ್ಷನ್ ಇರ್ತದ ಬ್ಲಾಕ್ ಅಂತ ಇರ್ತದ, ಎರಡನೇ ಆಪ್ಷನ್ ಆರೆಂಜ್ ಇರ್ತದ, ಮೂರನೇ ಆಪ್ಷನ್ ಯೆಲ್ಲೋ ಅಂತ ಇರ್ತದ, ನಾಲ್ಕನೇ ಆಪ್ಷನ್ ರೆಡ್ ಅಂತ ಇರ್ತದ. ಅವ ನಮ್ ತಲೆ ಒಳಗೆ ನಾವು ಫಿಕ್ಸ್ ಆಗ್ಬಿಟ್ಟಿರ್ತೀವ್ರಿ, ಬ್ಲಾಕ್ ಅಂತಕನೆ ಇದು ಕಪ್ಪು ಬಣ್ಣದಲ್ಲೇ ಇರುತ್ತದೆ. ಅಲ್ಲ, ಇದು ಯಾವ ಬಣ್ಣದಲ್ಲ? ಬ್ಲಾಕ್ ಬಾಕ್ಸಿನ ನಿಜವಾದ ಬಣ್ಣ ಯಾವ್ದಪ್ಪ ಅಂದ್ರ ಕಿತ್ತಳಿ ಬಣ್ಣ ಅದ. ಯಾವ ಬಣ್ಣ ಅದ? ಕಿತ್ತಳಿ ಬಣ್ಣ ಅದ. ಇಂಪಾರ್ಟೆಂಟ್ ಆಗ್ತದ ಇದು. ಎಕ್ಸಾಮ್ ಆಲೋಳ ನಮಗೆ ಏನಪ್ಪಾ ಅಂದ್ರ ಕನ್ಫ್ಯೂಸ್ ಆಗ್ತದ. ನೋಡ್ರಿ, ಈ ಬ್ಲಾಕ್ ಬಾಕ್ಸ್ ಅನ್ನು ಯಾವ ವಸ್ತುವಿನಿಂದ, ಯಾವ ಲೋಹದಿಂದ ಅದನ್ನ ತಯಾರು ಮಾಡ್ತಾರಪ್ಪ ಅಂದ್ರ ಸ್ಟೇನ್ಲೆಸ್ ಸ್ಟೀಲ್ ನಿಂದ. ಯಾವುದರಿಂದ ತಯಾರು ಮಾಡ್ತಾರ ಅದನ್ನ? ಸ್ಟೇನ್ಲೆಸ್ ಸ್ಟೀಲಿನಿಂದ ಅಥವಾ ಟೈಟಾನಿಯಂ ಲೋಹದಿಂದ ಏನ್ ಮಾಡ್ತಾರಪ್ಪ ಅಂದ್ರ ಈ ಬ್ಲಾಕ್ ಬಾಕ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ ತಯಾರು ಮಾಡ್ಲಾಗ್ತದ. ಹೇಳ್ಬೋದು ನೀವು, ಸರ ಈ ಟೈಟಾನಿಯಂ ಲೋಹದಿಂದ ಇದನ್ನ ಯಾಕೆ ತಯಾರು ಮಾಡ್ತಾರ? ಯಾಕೆ ಮಾಡ್ತಾರಪ್ಪ ಅಂದ್ರ ಅದು ಅತಿ ಹೆಚ್ಚು ತಾಪವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದ್ಯದ. ವಿಮಾನ ಮೇಲೆ ಏನಾದ್ರೂ ಹಾರಾಟ ಮಾಡ್ತಿರುವಂತ ಸಂದರ್ಭದೊಳಗ ಬೆಂಕಿ ಏನಾದ್ರೂ ಒತ್ತಿಕೊಂಡು ಉರಿದು ಹೋಯ್ತಪ್ಪ ಅಂದ್ರ ಅವಾಗ ಅಲ್ಲಿ ವಿಮಾನದಲ್ಲಿರುವಂತ ಈ ಬ್ಲಾಕ್ ಬಾಕ್ಸ್ ಏನಿರ್ತದಪ್ಪ ಅಂದ್ರ ಸುಟ್ಟು ಹೋಗಬಾರದು. ಯಾಕಪ್ಪ ಅಂದ್ರ ಆ ವಿಮಾನ ಅಪಘಾತ ಆಗೋಕ್ಕಿಂತ ಮುಂಚೆ ಅಲ್ಲಿ ಯಾವ ಯಾವ ಘಟನೆಗಳು ನಡೆದವು ಅದನ್ನ ಪತ್ತೆ ಹಚ್ಚಕ್ ಬೇಕಲ್ಲ. ಅದ್ರ ಸಲುವಾಗಿ ಅತಿ ಹೆಚ್ಚು ತಾಪಮಾನವನ್ನು ತಡೆದುಕೊಳ್ಳುವಂತ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಟೈಟಾನಿಯಂ ಲೋಹದ ಎರಡು ಪದರಗಳಿಂದ ಏನ್ ಮಾಡ್ತಾರಪ್ಪ ಅಂದ್ರ ಈ ಬ್ಲಾಕ್ ಬಾಕ್ಸ್ ಅನ್ನ ತಯಾರಿಸಲಾಗ್ತದ. ನೋಡ್ರಿ, ಈ ಬ್ಲಾಕ್ ಬಾಕ್ಸ್ ಅನ್ನ ಎಲ್ಲಿ
ಅಳವಡಿಕೆ ಮಾಡಲಾಗ್ತದ? ವಿಮಾನದ ಯಾವ ಭಾಗದಲ್ಲಿ ಇದನ್ನ ಜೋಡಿಸಲಾಗ್ತದಪ್ಪ ಅಂದ್ರ ನೋಡ್ರಿ, ವಿಮಾಗ ವಿಮಾನದ ಸಾರಿ ವಿಮಾನದ ಹಿಂಭಾಗದಲ್ಲಿ ಏನಾಗ್ತದಪ್ಪ ಅಂದ್ರ ಇದನ್ನ ಜೋಡಿಸಲಾಗ್ತದ. ಯಾಕೆ ಇದನ್ನ ಯಾಕೆ ಇದನ್ನ ವಿಮಾನದ ಹಿಂಭಾಗದಲ್ಲಿ ಜೋಡಿಸಲಾಗ್ತದಪ್ಪ ಅಂದ್ರ ಅಲ್ಲಿ ವಿಮಾನದ ಹಿಂಭಾಗದಲ್ಲಿ ಅಪಘಾತದ ತೀವ್ರತೆ ಏನಾಗ್ತದಪ್ಪ ಅಂದ್ರ ಕಡಿಮೆ ಇರ್ತದ. ಮುಂದಗಡೆ ಹೋಲಿಸಿ ನೋಡಿದಾಗ ಹಿಂದಗಡೆ ಅಪಘಾತ ಆಗೋದು ಏನಪ್ಪಾ ಅಂದ್ರ ಬಹಳ ರೇರ್ ಆಗ್ತದ. ಅದ್ರ ಸಲುವಾಗಿ ಈ ಬ್ಲಾಕ್ ಬಾಕ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ ವಿಮಾನದ ಹಿಂಭಾಗದಲ್ಲಿ ಇಲ್ಲಿ ಜೋಡಿಸ್ಯಾರ. ನೋಡ್ರಿ ಒಂದ್ಸಲ ಚಿತ್ರ ನೋಡ್ರಿ, ಕಾಣ್ತದಲ್ಲ ನೋಡ್ರಿ, ಇಲ್ಲಿ ವಿಮಾನ ಕಾಣ್ತದಲ್ಲ ನಿಮಗೆಲ್ಲ. ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರ ವಿಮಾನದ ಅದರ ಹಿಂಭಾಗದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಇಲ್ಲಿ ಜೋಡಿಸಿದಾರ ನೋಡ್ರಿ. ನೋಡ್ರಿ ಕಾಣ್ತದ. ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಈ ಬ್ಲಾಕ್ ಬಾಕ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ ಜೋಡಿಸಲಾಗ್ತದ. ನೋಡ್ರಿ ಬ್ಲಾಕ್ ಬಾಕ್ಸ್ ಯಾವ ಬಣ್ಣದಲ್ಲಿ ಅದ? ಕಿತ್ತಳೆ ಬಣ್ಣದಲ್ಲಿ ಅದ. ಅದನ್ನ ವಿಮಾನದ ಯಾವ ಭಾಗದಲ್ಲಿ ಜೋಡಿಸಲಾಗ್ತದ? ಹಿಂಭಾಗದಲ್ಲಿ ಜೋಡಿಸಲಾಗ್ತದ. ಹಾಗಾದ್ರ ಇಲ್ಲಿ ಮುಂದಿದೆ ನೋಡ್ರಿ, ಇದು ಏನ್ರಿ ಸರ್ ಅಂತ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಕೇಳ್ಬೋದು. ಇದು ಏನಪ್ಪಾ ಅಂದ್ರ ಕಾಕ್ಪಿಟ್ ಅಂತಾರ. ಇದಕ್ಕ ಏನಂತಾರ? ವಿಮಾನದ ಮುಂಭಾಗದಲ್ಲಿ ಏನಪ್ಪಾ ಅಂದ್ರ ಕಾಕ್ಪಿಟ್ ಇರ್ತದ, ಹಿಂಭಾಗದಲ್ಲಿ ಏನಪ್ಪಾ ಅಂದ್ರ ಬ್ಲಾಕ್ ಬಾಕ್ಸ್ ಇರ್ತದ. ಮುಂದೆ ಯಾವ್ದಿರ್ತದ? ಕಾಕ್ಪಿಟ್ ಇರ್ತದ. ಹಿಂದೆ ಯಾವ್ದಿರ್ತದ? ಬ್ಲಾಕ್ ಬಾಕ್ಸ್ ಇರ್ತದ. ಬ್ಲಾಕ್ ಬಾಕ್ಸಿನ ಬಣ್ಣ ಯಾವುದು? ಕಿತ್ತಳೆ ಬಣ್ಣ. ಅದಕ್ಕೆ ಯಾಕೆ ಕಿತ್ತಳೆ ಬಣ್ಣವನ್ನು ಹಚ್ಚಿರ್ತಾರ? ಅಪಘಾತದಲ್ಲಿ ಏನಾದರೂ ಆದಲ್ಲಿ ವೇಗವಾಗಿ ಗುರುತಿಸುವುದಕ್ಕ ಸುಲಭವಾಗ್ಲಿ ಅನ್ನೋ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಈ ಕಿತ್ತಳೆ ಬಣ್ಣವನ್ನು ಏನ್ ಮಾಡ್ತಾರಪ್ಪ ಅಂದ್ರ ಬಳಕೆ ಮಾಡ್ತಾರ. ಅರ್ಥ ಆಯ್ತ್ರಿ? ಈ ಕಪ್ಪು ಪೆಟ್ಟಿಗೆಗೆ ಸಂಬಂಧಪಟ್ಟಂತ ಮಾಹಿತಿ ಪೂರ್ಣವಾಗಿ ಅರ್ಥವಾಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ಹೋಗೋಣ. ನೋಡ್ರಿ ನೆಕ್ಸ್ಟ್ ಪಾಯಿಂಟ್, ಇಂಪೀರಿಯಲ್ ಏರ್ವೇಸ್ ಸಂಸ್ಥೆಯು ಮಾರ್ಚ್ 30, 1929ರಲ್ಲಿ ಇಂಗ್ಲೆಂಡ್ ದೇಶದಿಂದ ಭಾರತಕ್ಕೆ ಮೊಟ್ಟ ಮೊದಲು ವಿಮಾನ ಹಾರಿಸಿದ ಸಂಸ್ಥೆ ಆಗಿದೆ. ನೋಡ್ರಿ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಸೇವೆಯನ್ನ ನೀಡಿದಂತ ಸಂಸ್ಥೆ ಯಾವ್ದಪ್ಪ ಅಂದ್ರ ಇಂಪೀರಿಯಲ್ ಏರ್ವೇಸ್ ಸಂಸ್ಥೆ ಬರ್ತದ. ನೋಡ್ರಿ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಹಾರಿಸಿದಂತ ಸಂಸ್ಥೆ ಯಾವ್ದಪ್ಪ ಅಂದ್ರ ಇಂಪೀರಿಯಲ್ ಏರ್ವೇಸ್ ಸಂಸ್ಥೆ ಬರ್ತದ. ಯಾವ ವರ್ಷದ ವಿಮಾನವನ್ನ ಹಾರಿಸ್ತದ? ಮಾರ್ಚ್ 30. ಯಾವಾಗ? ಮಾರ್ಚ್ 30, 1929ರಲ್ಲಿ ಇಂಗ್ಲೆಂಡ್ ದೇಶದಿಂದ ಏನಾಗ್ತದಪ್ಪ ಅಂದ್ರ ಭಾರತಕ್ಕೆ ವಿಮಾನ ಸೇವೆಯನ್ನು ಸಲ್ಲಿಸ್ತದ. ಯಾವ ಸಂಸ್ಥೆ ಸಲ್ಲಿಸ್ತದ? ಇಂಪೀರಿಯಲ್ ಏರ್ವೇಸ್ ಸಂಸ್ಥೆ. ಕೇಳ್ತ ನಮ್ಮ ಪರೀಕ್ಷೆ ಒಳಗ ಭಾರತ ದೇಶದಲ್ಲಿ ಮೊದಲಿಗೆ ವಿಮಾನ ಸೇವೆಯನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದಂತ ಪ್ರಶ್ನೆ ಕೇಳಬಹುದು ನಮಗ. ಯಾವ ಸಂಸ್ಥೆ ಮಾಡಿತು? ಯಾವ ಸಂಸ್ಥೆ ಅಪ್ಪ ಅಂದ್ರ ಇಂಪೀರಿಯಲ್ ಏರ್ವೇಸ್ ಸಂಸ್ಥೆ ಏನ್ ಮಾಡ್ತದಪ್ಪ ಅಂದ್ರ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನವನ್ನು ಹಾರಿಸಿದಂತ ಸಂಸ್ಥೆ ಆಗ್ತದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್, ಭಾರತದ ಮೊದಲ ಹಗುರ ಆಧುನಿಕ ಹೆಲಿಕಾಪ್ಟರ್ಗಳು. ನೋಡ್ರಿ, ಭಾರತದ ಮೊಟ್ಟ ಮೊದಲ ಹಗುರವಾದಂತ ಆಧುನಿಕ ಹೆಲಿಕಾಪ್ಟರ್ಗಳ ಹೆಸರು ಏನಪ್ಪಾ ಅಂದ್ರ ಧ್ರುವ ಮತ್ತು ರುದ್ರ ಬರ್ತದ. ಯಾವ್ದು ಬರ್ತದ? ಧ್ರುವ ಮತ್ತು ರುದ್ರ ಬರ್ತದ. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಸ್ವದೇಶಿ ಯುದ್ಧ ವಿಮಾನ. ಭಾರತ ದೇಶದ ಮೊಟ್ಟ ಮೊದಲ ಸ್ವದೇಶಿ ಯುದ್ಧ ವಿಮಾನ ಯಾವ್ದು ಬರ್ತಂದ್ರ ತೇಜಸ್ ಬರ್ತದ. ಇನ್ನೊಂದ್ ಏನಪ್ಪಾ ಅಂದ್ರ ಧನುಷ್ಯ ಬರ್ತದ. ಕೇಳ್ತ ನಮ್ಮ ಪರೀಕ್ಷೆ ಒಳಗೆ ಏನಪ್ಪಾ ಅಂದ್ರ ಕೇಳಿದನ ಭಾರತ ದೇಶದ ಮೊಟ್ಟ ಮೊದಲ ಸ್ವದೇಶಿ ಯುದ್ಧ ವಿಮಾನ ಯಾವ್ದೊಂದು ಪ್ರಶ್ನೆ ಕೇಳಿದಾರ. ಆಲ್ರೆಡಿ ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರ ಪ್ರಶ್ನೆಗಳು ಬಂದಿದ್ದಾವ. ಭಾರತ ದೇಶದ ಮೊಟ್ಟ ಮೊದಲ ಸ್ವದೇಶಿ ಯುದ್ಧ ವಿಮಾನ ಯಾವ್ದಪ್ಪ ಅಂದ್ರ ತೇಜಸ್ ಬರ್ತದ. ಯಾವ್ದು ಬರ್ತದ? ತೇಜಸ್ ಬರ್ತದ. ಈ ತೇಜಸ್ ಸ್ವದೇಶಿ ಯುದ್ಧ ವಿಮಾನವನ್ನು ತಯಾರಿಸಿದಂತ ಸಂಸ್ಥೆ ಯಾವ್ದಪ್ಪ ಅಂದ್ರ HAL ಬರ್ತದ. ಅಂದ್ರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಏನಪ್ಪಾ ಅಂದ್ರ ಬರ್ತದ. ಇದರ ಕೇಂದ್ರ ಕಚೇರಿಯಲ್ಲಿ ಇದಪ್ಪ ಅಂದ್ರ ಬೆಂಗಳೂರಿನಲ್ಲದ. ನೋಡ್ರಿ, ತೇಜಸ್ ಯುದ್ಧ ವಿಮಾನವನ್ನು ತಯಾರಿಸಿದ ಸಂಸ್ಥೆ ಯಾವ್ದಾಗ್ತದ? HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನೋದು ಏನಪ್ಪಾ ಅಂದ್ರ ಭಾರತ ದೇಶದ ಮೊಟ್ಟ ಮೊದಲ ಸ್ವದೇಶಿ ಯುದ್ಧ ವಿಮಾನವನ್ನು ತಯಾರಿಸ್ತದ. ನೋಡ್ರಿ, ಈ HAL ಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನು ನೋಡುವುದಾದ್ರ ಅಬ್ರಿವೇಶನ್ ನೆನಪಿಟ್ಟುಕೋರಿ. ಇದನ್ನ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಬರ್ತದ.
ಇದು ಯಾವಾಗ ಸ್ಥಾಪನೆ ಆಯ್ತು? ಡಿಸೆಂಬರ್ 23, 1940ರಲ್ಲಿ ಏನಾಗ್ತದಪ್ಪ ಅಂದ್ರ HAL ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ಲಾಗ್ತದ. HAL ಅನ್ನು ಯಾವಾಗ ಸ್ಥಾಪನೆ ಮಾಡ್ಲಾಯ್ತು? ಡಿಸೆಂಬರ್ 23, 1940ರಲ್ಲಿ ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಮಾಡ್ಲಾಗ್ತದ. ಯಾರು ಸ್ಥಾಪನೆ ಮಾಡಿದ್ರ ಅದನ್ನ? ವಾಲ್ಚಂದ್ ಹೀರಾಚಂದ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸ್ಥಾಪನೆ ಮಾಡ್ತಾರ. ಇದರ ಹಳೆ ಹೆಸರು ನೋಡ್ರಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅದಲ್ಲ, ಇದರ ಹಳೆ ಹೆಸರು, ಮೊದಲ ಹೆಸರು ಏನಪ್ಪಾ ಅಂದ್ರ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಅಂತ ಬರ್ತದ. ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಅಂತ ಏನಪ್ಪಾ ಅಂದ್ರ ಬರ್ತದ. ಇನ್ನ ಈ ಹಿಂದೂಸ್ತಾನ ಏರೋನಾಟಿಕ್ಸ್ ಲಿಮಿಟೆಡ್ ನ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ಬೆಂಗಳೂರಿನಲ್ಲಿ ಅದ. ಬಹಳಷ್ಟು ಬಾರಿ ಏನ್ ಮಾಡಿದಾರಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳಿದಾರ. HAL ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತ ನಮಗ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದು ಪಾಯಿಂಟ್ ನಮಗ. HAL ಕೇಂದ್ರ ಕಚೇರಿ ಎಲ್ಲದ? ಬೆಂಗಳೂರು ನಗರದಲ್ಲಿ ಅದ. ಎಲ್ಲದ? ಬೆಂಗಳೂರು ನಗರ. ಕರ್ನಾಟಕ ರಾಜ್ಯದ ರಾಜಧಾನಿ ಆದಂತ ಬೆಂಗಳೂರಿನಲ್ಲಿ ಏನಾಗ್ತದಪ್ಪ ಅಂದ್ರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನ ಕೇಂದ್ರ ಕಚೇರಿ ಏನಪ್ಪಾ ಅಂದ್ರ ಅದ. ಪ್ರಸ್ತುತ ಸ್ಥಿತಿ ನೋಡಿರ, ಪ್ರೆಸೆಂಟ್ ಅದರ ಸ್ಟೇಟಸ್ ಅನ್ನ ನೋಡಿದಾಗ ಇದು ಏನಾಗ್ತದಪ್ಪ ಅಂದ್ರ ಭಾರತ ಸರ್ಕಾರದ ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಏನಪ್ಪಾ ಅಂದ್ರ ಕಾರ್ಯನಿರ್ವಹಿಸ್ತದ. ಪ್ರಸ್ತುತ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನಪ್ಪಾ ಅಂದ್ರ ಭಾರತ ಸರ್ಕಾರದ ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ತನ್ನ ಕಾರ್ಯವನ್ನು ಏನಪ್ಪಾ ಅಂದ್ರ ಅದನ್ನ ನಿರ್ವಹಣೆ ಮಾಡ್ತದ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷವಾದ ಮಾಹಿತಿ ಅದ ನೋಡ್ರಿ. ಕರ್ನಾಟಕದ ತುಮಕೂರಿನಲ್ಲಿ, ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿ HAL ಏನಪ್ಪಾ ಅಂದ್ರ ದೇಶದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದೆ. ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಒಳಗೆ ನಮಗೆ ಏನಾಗ್ತದಪ್ಪ ಅಂದ್ರ GK ಕ್ವಶನ್ ಆಗ್ತದೆ. ಇದು ದೇಶದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಬಹುದು. ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗ್ಯದ? ತುಮಕೂರು ಜಿಲ್ಲೆಯಲ್ಲಿ. ಯಾವ ಸಂಸ್ಥೆ ಸ್ಥಾಪನೆ ಮಾಡಾಕುಂತದ? HAL ಸಂಸ್ಥೆ. ಈ HAL ಸಂಸ್ಥೆ ಭಾರತ ಸರ್ಕಾರದ ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ತನ್ನ ಕಾರ್ಯವನ್ನು ಏನಪ್ಪಾ ಅಂದ್ರ ನಿರ್ವಹಣೆ ಮಾಡ್ತದ. ನೋಡ್ರಿ, ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಯಾವ ರಾಜ್ಯದಲ್ಲಿ ಒಂದು ಪ್ರಶ್ನೆ ಕೇಳಬಹುದು. ಯಾವ ರಾಜ್ಯದಲ್ಲಿ ಅದ? ಕರ್ನಾಟಕ ರಾಜ್ಯದಲ್ಲಿ ಅದ. ಯಾವ ಜಿಲ್ಲೆ ಅಂತ ಕೇಳಿದ್ರ ತುಮಕೂರು ಜಿಲ್ಲೆ. ನೋಡ್ರಿ, ಇದನ್ನು 2023ರಲ್ಲಿ ಏನಾಗ್ತದಪ್ಪ ಅಂದ್ರ ಪ್ರಧಾನಿ ಮೋದಿ ಅವರು ಏನಪ್ಪಾ ಅಂದ್ರ ಉದ್ಘಾಟಿಸಿದರು. ದೇಶದ ಅತಿ ದೊಡ್ಡ ಹೆಲಿಕಾಪ್ಟರ್ ಘಟಕವನ್ನು ಯಾರು ಉದ್ಘಾಟನೆ ಮಾಡ್ತಾರಪ್ಪ ಅಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಪ್ಪಾ ಅಂದ್ರ ಉದ್ಘಾಟನೆ ಮಾಡ್ತಾರ. ಯಾವ ವರ್ಷ ಉದ್ಘಾಟನೆ ಮಾಡ್ತಾರ? 2023ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಉದ್ಘಾಟನೆ ಮಾಡ್ತಾರ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಭಾರತದಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಂದಿರುವ ರಾಜ್ಯ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಬರ್ತದ. ನಮ್ಮ GK ಅಪ್ಡೇಟ್ ಇರ್ಲಿ ಇದು. ಅಲ್ಲಿ ಒಟ್ಟು ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದಪ್ಪ ಅಂದ್ರ 5 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದವ. ನಮಗೇನ್ ಮಾಡಬಹುದು? ಪ್ರಶ್ನೆ ಕೇಳಬಹುದು. ಏನಂತ ಪ್ರಶ್ನೆ ಕೇಳಬಹುದ್ರಿ? ಭಾರತ ದೇಶದಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ರಾಜ್ಯ ಯಾವುದು ಪ್ರಶ್ನೆ ಕೇಳಬಹುದು ನಮಗ. ಯಾವ ರಾಜ್ಯ ಬರ್ತದ? ಉತ್ತರ ಪ್ರದೇಶ ಬರ್ತದ. ಯಾವ್ದು ಬರ್ತದ? ಉತ್ತರ ಪ್ರದೇಶ ಬರ್ತದ. ಉತ್ತರ ಪ್ರದೇಶದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದವ? ಎಷ್ಟದವ? 5 ಅದಾವ. ಎಷ್ಟದವ? 5 ಅದಾವ. 5 ಯಾವ್ಯಾವಪ್ಪ ಅಂದ್ರ ಲಕ್ನೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ವಾರಣಾಸಿ ವಿಮಾನ ನಿಲ್ದಾಣ, ಕುಶಿನಗರ ವಿಮಾನ ನಿಲ್ದಾಣ, ನೆಕ್ಸ್ಟ್ ಅಯೋಧ್ಯೆ ವಿಮಾನ ನಿಲ್ದಾಣ, ನೋಯ್ಡಾ ಅಥವಾ ಜೇವರ್ ವಿಮಾನ ನಿಲ್ದಾಣ ಅಂತ ಏನಪ್ಪಾ ಅಂದ್ರ ಬರ್ತವ. ನೋಡ್ರಿ, ಭಾರತದ ರಾಜ್ಯದಲ್ಲಿ ಅತಿ ಹೆಚ್ಚು ವಿಮಾನ ನಿಲ್ದಾಣಗಳನ್ನ ಹೊಂದಿರುವಂತ ರಾಜ್ಯ ಯಾವ್ದು ಬರ್ತದಪ್ಪ ಅಂದ್ರ ಉತ್ತರ ಪ್ರದೇಶ ಬರ್ತದ. ನೆಕ್ಸ್ಟ್ ಸ್ಥಾನದಲ್ಲಿ ಏನಪ್ಪಾ ಅಂದ್ರ ಕೇರಳ ಮತ್ತು ತಮಿಳುನಾಡು ಬರ್ತಾವ. ನೆಕ್ಸ್ಟ್ ಸ್ಥಾನದಲ್ಲಿ ಏನಪ್ಪಾ ಅಂದ್ರ ಕೇರಳ ಮತ್ತು ತಮಿಳುನಾಡು ಏನಪ್ಪಾ ಅಂದ್ರ ಬರ್ತಾವ. ಇನ್ನ 3ನೇ ಸ್ಥಾನದಲ್ಲಿ ಏನಾಗ್ತಾವಪ್ಪ ಅಂದ್ರ ಗುಜರಾತ್ ಮತ್ತು ಮಹಾರಾಷ್ಟ್ರ ಬರ್ತಾವ. ಯಾವ್ದು ಬರ್ತಾವ? ಗುಜರಾತ್ ಮತ್ತು ಏನಪ್ಪಾ ಅಂದ್ರ ಮಹಾರಾಷ್ಟ್ರ ಏನಾಗ್ತಾವಪ್ಪ ಅಂದ್ರ 3ನೇ ಸ್ಥಾನದಲ್ಲಿ ಬರ್ತಾವ. ನೋಡ್ರಿ, ಉತ್ತರ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ
ದೇಶದಲ್ಲೇ 5 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಂದಿರುವಂತ ಏಕೈಕ ರಾಜ್ಯವಾಗ್ತದ. ಕೇರಳ ಮತ್ತು ತಮಿಳುನಾಡು ತಲಾ 4 ವಿಮಾನ ನಿಲ್ದಾಣಗಳ ಹೊಂದುವುದರ ಮೂಲಕ 2ನೇ ಸ್ಥಾನವನ್ನು ಪಡೆಯುತ್ತವ. ಇನ್ನ 3ನೇ ಸ್ಥಾನದಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಬರ್ತದ. ಯಾವ್ದು ಬರ್ತದ? ಗುಜರಾತ್ ಮತ್ತು ಮಹಾರಾಷ್ಟ್ರ ಬರ್ತದ. ಇವು ತಲಾ ಏನಪ್ಪಾ ಅಂದ್ರ 3 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದುವುದರ ಮೂಲಕ ಏನಾಗ್ತದಪ್ಪ ಅಂದ್ರ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾವ. ಇಲ್ಲಿ ಉತ್ತರ ಪ್ರದೇಶ ಏನಪ್ಪಾ ಅಂದ್ರ ಕಂಪಲ್ಸರಿ ಆಗಿ ನೆನಪಿರ್ರಿ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರ ನೋಡ್ರಿ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹೊಂದಿರುವಂತ ರಾಜ್ಯಗಳು ಯಾವ ಬರ್ತಾವಪ್ಪ ಅಂದ್ರ ಮೊದಲನೇ ಸ್ಥಾನದಲ್ಲಿ ಯಾವ ರಾಜ್ಯಗಳು ಬರ್ತಾವಪ್ಪ ಅಂದ್ರ ಕೇರಳ ಮತ್ತು ತಮಿಳುನಾಡು ಬರ್ತವೆ. 2 ರಾಜ್ಯಗಳು ಬರ್ತಾವ, ನೆನಪಿರ್ಲಿ. ಇನ್ನ ಉತ್ತರ ಭಾರತದಲ್ಲಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ವಿಮಾನ ನಿಲ್ದಾಣ ಹೊಂದಿರುವುದು ಉತ್ತರ ಪ್ರದೇಶ ಬರ್ತದ. ಇನ್ನ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ವಿಮಾನ ನಿಲ್ದಾಣ ಹೊಂದಿರುವಂತ ರಾಜ್ಯಗಳು ಯಾವಪ್ಪ ಅಂದ್ರ ಕೇರಳ ಮತ್ತು ತಮಿಳುನಾಡು ಬರ್ತಾವ. 2 ಯಾಕೆ ಬರ್ತಾವಪ್ಪ ಅಂದ್ರ ತಲಾ 4 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಏನಪ್ಪಾ ಅಂದ್ರ ಅದು ಒಳಗೊಂಡದ. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಹೋಗೋಣ ನೋಡ್ರಿ. ಇನ್ನು 2ನೇ ಸ್ಥಾನದೊಳಗ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. 2ನೇ ಸ್ಥಾನದಲ್ಲಿ ಏನಪ್ಪಾ ಅಂದ್ರ ಕೇರಳ ಮತ್ತು ತಮಿಳುನಾಡು ಬರ್ತಾವ. ಇವು 4 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಏನಪ್ಪಾ ಅಂದ್ರ ಹೊಂದ್ಯಾವ. ಇನ್ನ 3ನೇ ಸ್ಥಾನದಲ್ಲಿ ಏನಪ್ಪಾ ಅಂದ್ರ ಗುಜರಾತ್ ಮತ್ತು ಮಹಾರಾಷ್ಟ್ರ ಏನಪ್ಪಾ ಅಂದ್ರ ಬರ್ತಾವ. ಸರ್, ಇವುಗಳನ್ನ ನೆನಪು ಹೆಂಗ್ ಇಡಬೇಕ್ರಿ ಸೀರಿಯಲ್ ಆಗಿ ಅಂತ ಕೇಳಿದಾಗ ನೋಡ್ರಿ, ಇಲ್ಲೊಂದು ನೆನಪಿಡುವಂತ ಒಂದು ಟ್ರಿಕ್ಸ್ ಅದ. ಸಚಿನ್ ತೆಂಡೂಲ್ಕರ್ ವಿಮಾನಿನಲ್ಲಿ ವಿಕೆಟ್ ತೆಗೆದ ಅದೇ ಜನರಲ್ ಮೆರಿಟ್ ಆಯ್ತು. ನೋಡ್ರಿ, ಸಚಿನ್ ತೆಂಡೂಲ್ಕರ್ ವಿಮಾನಿನಲ್ಲಿ ವಿಕೆಟ್ ತೆಗೆದ ಅದೇ ಜನರಲ್ ಮೆರಿಟ್ ಆಯ್ತು ಅಂತ ನೀವು ಒಂದ್ ಸಾಲ ನೆನಪಿಟ್ಟುಕೊಂಡ್ರಂದ್ರ ಭಾರತದಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವಂತ ಟಾಪ್ 3 ರಾಜ್ಯಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ನೆನಪಿಡ್ಬೋದು. ನೋಡ್ರಿ, ಯು ಅಂದ್ರೆ ಏನಪ್ಪಾ ಅಂದ್ರ ಉತ್ತರ ಪ್ರದೇಶ ಬರ್ತದ, ಎ ಅಂದ್ರ ಕೇರಳ ಬರ್ತದ, ಟಿ ಅಂದ್ರೆ ಏನಪ್ಪಾ ಅಂದ್ರ ತಮಿಳುನಾಡು ಬರ್ತದ. ಇದೇ ಏನಾಗ್ತದಪ್ಪ ಅಂದ್ರ ವಿಕೆಟ್ ಆಗ್ತದ. ಏನಾಗ್ತದ? ವಿಕೆಟ್ ಆಗ್ತದ. ನೆಕ್ಸ್ಟ್ ಜನರಲ್ ಮೆರಿಟ್. ಜಿ ಅಂದ್ರೆ ಏನಪ್ಪಾ ಅಂದ್ರ ಜನರಲ್, ಎಂ ಅಂದ್ರೆ ಏನಪ್ಪಾ ಅಂದ್ರ ಮೆರಿಟ್ ಬರ್ತದ. ಜಿ ಅಂದ್ರ ಗುಜರಾತ್, ಎಂ ಅಂದ್ರೆ ಏನಪ್ಪಾ ಅಂದ್ರ ಮಹಾರಾಷ್ಟ್ರ ಬರ್ತದ. ಅಂದ್ರ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹೊಂದಿರುವಂತ ಟಾಪ್ 3 ರಾಜ್ಯಗಳನ್ನ ನೆನಪಿಡುವಂತ ಸೂತ್ರ ಯಾವ್ದಪ್ಪ ಅಂದ್ರ ಸಚಿನ್ ತೆಂಡೂಲ್ಕರ್ ವಿಮಾನಿನಲ್ಲಿ ವಿಕೆಟ್ ತೆಗೆದ ಅದೇ ಏನಪ್ಪಾ ಅಂದ್ರ ಜನರಲ್ ಮೆರಿಟ್ ಆಯ್ತು. ಇದೊಂದು ಟ್ರಿಕ್ಸ್ ಅನ್ನ ಏನ್ ಮಾಡ್ರಪ್ಪ ಅಂದ್ರ ನೆನಪಿಡ್ರಿ. ನೆನಪು ಉಳಿತದಲ್ಲ? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿ ಪ್ರಸ್ತುತ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಕರ್ನಾಟಕದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದಾವ ಪ್ರಸ್ತುತ? ಎಷ್ಟದವಪ್ಪ ಅಂದ್ರ 2 ಅದಾವ. ಎಷ್ಟದವ? 2 ಅದಾವ. ಒಂದೇದೇನಪ್ಪಾ ಅಂದ್ರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ತದ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲದಪ್ಪ ಅಂದ್ರ ಬೆಂಗಳೂರು ನಗರದಲ್ಲಿ ಅದ. ಏನ 2ನೇದು ಯಾವ್ದೇನಪ್ಪ ಅಂದ್ರ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ತದ. ಬಹಳಷ್ಟು ಇಂಪಾರ್ಟೆಂಟ್. ನಮಗ್ ಪ್ರಶ್ನೆ ಕೇಳ್ತಾನ. ಏನಂತ ಪ್ರಶ್ನೆ ಕೇಳ್ತಾನ? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರ್ತದ ಪ್ರಶ್ನೆ ಕೇಳ್ತಾನ. ಈಸಿ ಅದ, ಎಲ್ಲರೂ ಹೇಳ್ತೀರಿ, ಗೊತ್ತು ನನಗೆ. ಎಲ್ಲದ? ಬೆಂಗಳೂರು ನಗರಿನಲ್ಲದ. ಎಲ್ಲದ? ಬೆಂಗಳೂರಿನಲ್ಲಿ. ದೇವನಹಳ್ಳಿ ಏನಪ್ಪಾ ಅಂದ್ರ ಅದ. ಇದಕ್ ಮೊದಲು ಏನಪ್ಪಾ ಅಂದ್ರ ದೇವನಹಳ್ಳಿ ಏರ್ಪೋರ್ಟ್ ಅಂತ ಕರಿತಿದ್ರು. ನಂತರ ಏನಪ್ಪಾ ಅಂದ್ರ ಬೆಂಗಳೂರು ನಗರದ ನಿರ್ಮಾಪಕನಾದಂತ ಕೆಂಪೇಗೌಡರ ಹೆಸರು ಏನ್ ಮಾಡ್ಯಾರಪ್ಪ ಅಂದ್ರ ಇದಕ್ಕ ನಾಮಕರಣ ಮಾಡ್ಯಾರ. ಅದ್ರ ಸಲುವಾಗಿ ಇದನ್ನ ಈ ಸದ್ಯ ಏನಂತ ಕರಿತಾರಪ್ಪ ಅಂದ್ರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತಾರ. ನೆಕ್ಸ್ಟ್ ಮಂಗಳೂರು ಅಂತಾರಾಷ್ಟ್ರೀಯ ನಿಲ್ದಾಣ, ಸಾರಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದಾವ? ಎಷ್ಟದಾವ? 2 ಅದಾವ. ಯಾವ್ಯಾವ 2? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇನ್ನೊಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ, ಭಾರತದಲ್ಲಿ ಪ್ರಸ್ತುತ ಒಟ್ಟು 165 ವಿಮಾನ ನಿಲ್ದಾಣಗಳೇನಪ್ಪಾ ಅಂದ್ರ ಕಾರ್ಯನಿರ್ವಹಿಸ್ತಾವ. 2026 ಫೆಬ್ರವರಿ ತಿಂಗಳನ ಅಂಕಿ ಅಂಶದ ಪ್ರಕಾರ ಭಾರತದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸ್ತವಪ್ಪ ಅಂದ್ರ 165 ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸ್ತಾವ. ಅವುಗಳನ್ನ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ವರ್ಗೀಕರಣ ಮಾಡ್ತೀವಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಂತ ವರ್ಗೀಕರಣ ಮಾಡ್ತೀವಿ, ದೇಶೀಯ ವಿಮಾನ ನಿಲ್ದಾಣ ಅಂತ ವರ್ಗೀಕರಣ ಮಾಡ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಕಸ್ಟಮ್ಸ್ ವಿಮಾನ ನಿಲ್ದಾಣಗಳಂತ ಏನಪ್ಪಾ ಅಂದ್ರ ಅವುಗಳನ್ನ ವರ್ಗೀಕರಣವನ್ನ ಏನಪ್ಪಾ ಅಂದ್ರ ಮಾಡ್ತೀವಿ. ನೆಕ್ಸ್ಟ್ ವಿಮಾನಯಾನದ ಪ್ರಮುಖ ಅಂಶಗಳಂತದ ಇಲ್ಲಿ ನೋಡ್ರಿ. ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ. ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದಿದಾವ ಈ ಟಾಪಿಕ್ ಮೇಲೆ.
ಆ ಭಾರತದ ಅತ್ಯಂತ ದೊಡ್ಡದಾದ ವಿಮಾನ ನಿಲ್ದಾಣ ಯಾವುದು ಪ್ರಶ್ನೆಗಳನ್ನು ಕೇಳ ನಮಗ. ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡದಾದ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ತದ. ನಮಗ್ GPS ಸ್ಟಾರ್ ಒಳಗ ಪ್ರಶ್ನೆ ಕೇಳನ್ ಇದ್ರ ಮೇಲೆ ಆಲ್ರೆಡಿ ಪ್ರಶ್ನೆ ಬಂದದ. ನಾ ಮೊದಲೇ ಹೇಳಿದೆ ನಾನ್ ನಿಮಗ ಇದ್ರ ಮೇಲೆ ಕಂಪಲ್ಸರಿ ಒಂದು ಅಂಕ ಬರ್ತದಂತ. ಏನ್ ಪ್ರಶ್ನೆ ಕೇಳ ನಮ್ಮ GPS ಸ್ಟಾರ್ ಒಳಗಡೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಪ್ರಶ್ನೆ ಕೇಳೋಣ. ಎಲ್ಲದ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಹೈದರಾಬಾದ್ನಲ್ಲಿ ಅದ. ಎಲ್ಲದ? ಹೈದರಾಬಾದ್ನಲ್ಲಿ ಅದ. ನೋಡ್ರಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ತದ. ಇದು ಪ್ರಸ್ತುತ ಎಲ್ಲಿದಪ್ಪ ಅಂದ್ರ ಪ್ರೆಸೆಂಟ್ ಹೈದರಾಬಾದ್ನಲ್ಲಿದ. ಇದು 5,500 ಎಕರೆ ವ್ಯಾಪ್ತಿ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಹರಡಿಕೊಂಡದ. ನೆಕ್ಸ್ಟ್ ನಿಮಗೊಂದಿಷ್ಟು ಮಾಹಿತಿ ಏನಪ್ಪಾ ಅಂದ್ರೆ ಗೊತ್ತಿರ್ಲಿ. ನೋಡ್ರಿ, ಉತ್ತರ ಪ್ರದೇಶದ ಜೇವರ್ನಲ್ಲಿ ನಿರ್ಮಾಣವಾಗುತ್ತಿರುವ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೂರ್ಣಗೊಂಡ ನಂತರ ಇದು ಭಾರತದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಲಿದೆ. ನೋಡ್ರಿ, ಪ್ರಸ್ತುತ ಉತ್ತರ ಪ್ರದೇಶದ ಜೇವರ್ನಲ್ಲಿ ನಿರ್ಮಾಣವಾಗುತ್ತಿರುವಂತ ಉತ್ತರ ಪ್ರದೇಶ ಜೇವರ್ನಲ್ಲಿ ನಿರ್ಮಾಣವಾಗುತ್ತಿರುವಂತ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಅದರ ನಿರ್ಮಾಣ ಪೂರ್ಣಗೊಂಡಾದ ನಂತರ ಅದು ಏನಾಗ್ತದಪ್ಪ ಅಂದ್ರ ಭಾರತದ ಅತಿ ದೊಡ್ಡದಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ತದ. ಯಾಕಪ್ಪ ಅಂದ್ರ ಇದು ಎಷ್ಟು ಎಕರೆದಲ್ಲಿ ಇದಪ್ಪ ಅಂದ್ರ 7,200 ಎಕರೆದಲ್ಲದ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವ್ಯಾಪ್ತಿ ಎಷ್ಟು, ಅದರ ವಿಸ್ತೀರ್ಣ ಎಷ್ಟು? 5,500 ಎಕರೆ ಅದ. ಅಂದ್ರ ಈ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಷ್ಟು ಎಕರೆನ ಒಳಗೊಂಡದಪ್ಪ ಅಂದ್ರ 7,200 ಎಕರೆ ಏನಪ್ಪಾ ಅಂದ್ರ ಇದು ಒಳಗೊಂಡದ. ಇನ್ನೊಂದು ಇಲ್ಲಿ ಏನ್ ಪ್ರಶ್ನೆ ಕೇಳಬಹುದಪ್ಪ ಅಂದ್ರ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರ್ತದ, ಯಾವ ರಾಜ್ಯದಲ್ಲಿ ನೆಲೆಗೊಂಡಿದ ಪ್ರಶ್ನೆ ಕೇಳಬಹುದು ನಮಗ. ಯಾವ ರಾಜ್ಯದ ನೆಲೆಗೊಂಡದ? ಉತ್ತರ ಪ್ರದೇಶ. ಯಾವ ರಾಜ್ಯ? ಉತ್ತರ ಪ್ರದೇಶದಲ್ಲಿ ಏನಾಗ್ಯದಪ್ಪ ಅಂದ್ರ ಅದು ನೆಲೆಗೊಂಡದ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಬರ್ತದ. ಯಾವ ನಿಲ್ದಾಣ? ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಬರ್ತದ. ಇದು ಎಲ್ಲಿದಪ್ಪ ಅಂದ್ರ ದೆಹಲಿಯಲ್ಲಿ ಅದ. ಎಲ್ಲಿ ಅದ್ರ ಇದು? ದೆಹಲಿ ಒಳಗದ. ಒಮ್ಮೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಕೇಳಿದ್ದ. ಏನಂತ ಕೇಳಿದ್ದ? ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದ. ಎಲ್ಲದ? ದೆಹಲಿ ಒಳಗದ. ಎಲ್ಲದ? ದೆಹಲಿ ಒಳಗದ. ನೋಡ್ರಿ, ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡದಾದ ವಿಮಾನ ನಿಲ್ದಾಣ ಯಾವುದಪ್ಪ ಅಂದ್ರ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ ಬರ್ತದ. ನೆಕ್ಸ್ಟ್, ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ತದ. ಇದು ಎಲ್ಲಿದಪ್ಪ ಅಂದ್ರ ದೆಹಲಿಯಲ್ಲಿ ಅದ. ಎಲ್ಲಾದ್ರಿ ಅದು? ದೆಹಲಿ ಒಳಗದ. ಇನ್ನ ಪ್ರಪಂಚದ ಅತಿ ದೊಡ್ಡ ವಿಮಾನ ನಿಲ್ದಾಣ ಯಾವ ನಿಲ್ದಾಣ? ಪ್ರಪಂಚದ ಅತಿ ದೊಡ್ಡ ವಿಮಾನ ನಿಲ್ದಾಣ ಕಿಂಗ್ ಅಬ್ದುಲ್ ಅಜೀಜ್ ಬರ್ತದ. ಯಾವ್ದು ಬರ್ತದ? ಕಿಂಗ್ ಅಬ್ದುಲ್ ಅಜೀಜ್ ವಿಮಾನ ನಿಲ್ದಾಣ ಬರ್ತದ. ಇದು ಯಾವ ದೇಶದಲ್ಲಿ ಇದಪ್ಪ ಅಂದ್ರ ಸೌದಿ ಅರೇಬಿಯಾ. ಪ್ರಪಂಚದ ಅತ್ಯಂತ ದೊಡ್ಡದಾದ ವಿಮಾನ ನಿಲ್ದಾಣ ಯಾವ ದೇಶದಲ್ಲಿ ಇದೆಯಪ್ಪ ಅಂದ್ರ ಸೌದಿ ಅರೇಬಿಯಾ ದೇಶದಲ್ಲಿ ಅದ. ಅದರ ಹೆಸರು ಏನಪ್ಪಾ ಅಂದ್ರ ಕಿಂಗ್ ಅಬ್ದುಲ್ ಅಜೀಜ್. ಯಾವುದು? ಕಿಂಗ್ ಅಬ್ದುಲ್ ಅಜೀಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಇನ್ನ ಭಾರತದ ಅತಿ ಎತ್ತರದ ವಿಮಾನ ನಿಲ್ದಾಣ, ಭಾರತದ ಅತಿ ಎತ್ತರದಲ್ಲಿರುವಂತ ವಿಮಾನ ನಿಲ್ದಾಣ ಯಾವ್ದಪ್ಪ ಅಂದ್ರ ಕುಶೋಕ್ ಬುಕುಲ್ ರಿಂಪೋಚಿ. ನೋಡ್ರಿ, ಕುಶೋಕ್ ಬುಕುಲ್ ರಿಂಪೋಚಿ ವಿಮಾನ ನಿಲ್ದಾಣ ಬರ್ತದ. ಇದು ಲಡಾಖಿನ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅದ. ಎಲ್ಲಾದ್ರಿ ಅದು? ಲಡಾಖಿನ ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಅದ. ಈ ಮೊದಲು ಇದು ಎಲ್ಲಿತ್ತಪ್ಪ ಅಂದ್ರ ಜಮ್ಮು ಕಾಶ್ಮೀರ ರಾಜ್ಯದ ಲಡಾಖ್ ಜಿಲ್ಲೆ ಇತ್ತು. ಆಮೇಲೆ ಏನಪ್ಪಾ ಅಂದ್ರ ಜಮ್ಮು ಕಾಶ್ಮೀರವನ್ನ ಏನಪ್ಪಾ ಅಂದ್ರ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನ ಏನಪ್ಪಾ ಅಂದ್ರೆ ವಿಭಾಗ ಮಾಡಲಾಗ್ತದ. ಹಾಗಾಗಿ ಭಾರತದ ಅತಿ ಎತ್ತರದ ವಿಮಾನ ನಿಲ್ದಾಣ ಎಲ್ಲಿದೆಯಪ್ಪ ಅಂದ್ರ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅದ. ಅದರ ಹೆಸರು ಏನಪ್ಪಾ ಅಂದ್ರ ಕುಶೋಕ್ ಬಕುಲ್ ರಿಂಪೋಚಿ. ಕುಶೋಕ್ ಬಕುಲ್ ರಿಂಪೋಚಿ ಅನ್ನೋದು ಏನಪ್ಪಾ ಅಂದ್ರ ಅದರ ಹೆಸರಾಗ್ಯದ. ನೆಕ್ಸ್ಟ್, ಪ್ರಪಂಚದ ಅತ್ಯಂತ ಚಿಕ್ಕ ವಿಮಾನ ನಿಲ್ದಾಣ ಸುಭಂಜನ್ ಬರ್ತದೆ. ಯಾವ್ದು ಬರ್ತದ? ಪ್ರಪಂಚದ ಅತ್ಯಂತ ಚಿಕ್ಕ ವಿಮಾನ ನಿಲ್ದಾಣ
ಶುಭಂಜನ್ ಬರ್ತದ. ಇದು ಯಾವ ದೇಶದಲ್ಲಿದಪ್ಪ ಅಂದ್ರ ಜರ್ಮನ್ ದೇಶದಲ್ಲಿ ಅದ. ಯಾವ ದೇಶದಲ್ಲಿ ಅದ್ರಿ? ಜರ್ಮನ್ ದೇಶದ. ಇನ್ನ ಪ್ರಪಂಚದ ಅತಿ ದೊಡ್ಡ ವಿಮಾನ ಎ 380. ನೋಡ್ರಿ, ಪ್ರಪಂಚದ ಅತಿ ದೊಡ್ಡದಾದ ವಿಮಾನ ನಿಲ್ದಾಣ ಎ 380 ಏರ್ಬಸ್ ಅಂತ ಬರ್ತದ. ಇದರಲ್ಲಿ ಏಕಕಾಲಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರ 853 ಪ್ರಯಾಣಿಕರು ಏನ್ ಮಾಡ್ಬೋದಪ್ಪ ಅಂದ್ರ ಪ್ರಯಾಣಿಸಬಹುದು. ನೋಡ್ರಿ, ಪ್ರಪಂಚದ ಅತ್ಯಂತ ದೊಡ್ಡದಾದ ವಿಮಾನದ ಹೆಸರು ಏನಪ್ಪಾ ಅಂದ್ರ ಎ 380 ಏರ್ಬಸ್ ಅಂತ ಏನಪ್ಪಾ ಅಂದ್ರ ಬರ್ತದ. ಇನ್ನ ಉಡಾನ ಯೋಜನೆಗೆ ಸಂಬಂಧಪಟ್ಟಂತ ಮಾಹಿತಿ ಅದ ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಇದ್ರ ಮೇಲೆ ಸಾಕಷ್ಟು ಬಾರಿ ಏನಾಗಿದವಪ್ಪ ಅಂದ್ರ ನಮಗೆ ಪ್ರಶ್ನೆಗಳು ಬಂದಿದ್ದವ. ನೋಡ್ರಿ, ಈ ಉಡಾನ ಯೋಜನೆ ಯಾವಾಗ ಜಾರಿಗೆ ಬಂತಪ್ಪ ಅಂದ್ರ ಅಕ್ಟೋಬರ್ 21, 2016 ಏನಾಗ್ತದಪ್ಪ ಅಂದ್ರ ಜಾರಿಗೆ ತರಲಾಗ್ತದ. ಈ ಉಡಾನ್ ಯೋಜನೆ ಜಾರಿಗೆ ತಂದಂತ ಸಚಿವಾಲಯ ಯಾವ್ದಪ್ಪ ಅಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಬರ್ತದ. ನೋಡ್ರಿ, ಇಂಪಾರ್ಟೆಂಟ್ ಆಗ್ತದ. ಉಡಾನ್ ಯೋಜನೆ ಯಾವ ವರ್ಷ ಜಾರಿಗೆ ತರಲಾಯ್ತು? 2016 ಅಕ್ಟೋಬರ್ 21 ಜಾರಿಗೆ ತರಲಾಯ್ತು. ಈ ಉಡಾನ್ ಯೋಜನೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದ? ಪ್ರಶ್ನೆಗಳು ಹಿಂಗೆ ಬರ್ತಾವ. ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದಪ್ಪ ಅಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಬರ್ತದ. ಈ ಉಡಾನ್ ಯೋಜನೆ ಅಡಿಯಲ್ಲಿ ಮೊದಲಿಗೆ ವಿಮಾನ ಹಾರಾಟ ಮಾಡಿದ್ದ ಯಾವಾಗಪ್ಪ ಅಂದ್ರ 2017 ಏಪ್ರಿಲ್ 27 ಏನಪ್ಪಾ ಅಂದ್ರ ಸಿಮ್ಲಾದಿಂದ ದೆಹಲಿಗೆ ಏನಾಗ್ತದಪ್ಪ ಅಂದ್ರ ಮೊದಲಿಗೆ ಪ್ರಯಾಣ ಮಾಡಲಾಗ್ತದ. ಈ ಯೋಜನೆಯ ಗುರಿ ಏನು? ಸಾಮಾನ್ಯ ಪ್ರಜೆಯು ವಿಮಾನಯಾನ ಮಾಡಲಿ ಎನ್ನುವುದೇ ಇದರ ಆಶಯವಾಗ್ಯದ. ಅಂದ್ರ ಹವಾಯಿ ಚಪ್ಪಲ್ ಹಾಕೋನವರು ಸಹ ಏನಪ್ಪಾ ಅಂದ್ರ ವಿಮಾನದಲ್ಲಿ ಪ್ರಯಾಣ ಮಾಡಬೇಕನ್ನೋ ಉದ್ದೇಶದಿಂದ ನರೇಂದ್ರ ಮೋದಿ ಅವರು ಏನಪ್ಪಾ ಅಂದ್ರೆ 2016 ಉಡಾನ್ ಯೋಜನೆಯನ್ನು ಜಾರಿಗೆ ತಂದರು. ಇದರ ದರ ಎಷ್ಟಿದಪ್ಪ ಅಂದ್ರ 500 ಕಿಲೋಮೀಟರ್ ಅಥವಾ 1 ಗಂಟೆಯ ಹಾರಾಟಕ್ಕೆ ಎಷ್ಟಪ್ಪ ಅಂದ್ರ 2500 ರೂಪಾಯಿ ಏನಪ್ಪಾ ಅಂದ್ರೆ ನಿಗದಿಪಡಿಸಲಾಗ್ಯದ. 500 ಕಿಲೋಮೀಟರ್ ಪ್ರಯಾಣಕ್ಕೆ ಅಥವಾ 1 ಗಂಟೆ ಹಾರಾಟಕ್ಕೆ ಎಷ್ಟು ಪ್ರಯಾಣ ಅಂದ್ರೆ ಎಷ್ಟು ಅಮೌಂಟ್ ಅನ್ನು ಫಿಕ್ಸ್ ಮಾಡಲಾಗಿದಪ್ಪ ಅಂದ್ರ 2500 ರೂಪಾಯಿಗಳನ್ನ ಏನ್ ಮಾಡದಪ್ಪ ಅಂದ್ರ ಅದಕ್ಕೆ ಫಿಕ್ಸ್ ಮಾಡಲಾಗ್ಯದ. ಇನ್ನ ಸಬ್ಸಿಡಿ ಕೊಡಲಾಗ್ತದ. ಈ ಉಡಾನ್ ಯೋಜನೆ ಅಡಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಸಬ್ಸಿಡಿಯನ್ನು ಕೊಡಲಾಗ್ತದ. ನೋಡ್ರಿ, ಈ ಯೋಜನೆ ಅಡಿ ವಿಮಾನ ಸಂಸ್ಥೆಗಳಿಗೆ ಆಗುವ ನಷ್ಟವನ್ನು ಸರಿದೂಗಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನಪ್ಪಾ ಅಂದ್ರ VGF ಅಂದ್ರ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಹಣವನ್ನು ಏನ್ ಮಾಡ್ತಾವಪ್ಪ ಅಂದ್ರ ಹಂಚಿಕೊಳ್ತಾವ. ನೋಡ್ರಿ, ಈ ವಿಮಾನಯಾನ ಸಂಸ್ಥೆಗಳು ಉಡಾನ್ ಯೋಜನೆ ಏನ್ ಸರ್ವಿಸ್ ಅನ್ನು ಕೊಡ್ತಾರಲ್ಲ ಅವ್ರಿಗೆ ನಷ್ಟ ಆಗ್ತದೆ. ಯಾಕಪ್ಪ ಅಂದ್ರ ವಿಮಾನದ ಪ್ರಯಾಣದ ದರ ಏನಪ್ಪಾ ಅಂದ್ರ ಬಹಳಷ್ಟು ದುಬಾರಿ ಆಗ್ತದ. ಕಡಿಮೆ ಖರ್ಚಿನಲ್ಲಿ ಸಾಮಾನ್ಯ ಜನರು ಏನ್ ಮಾಡ್ಲಪ್ಪ ಅಂದ್ರ ವಿಮಾನ ಪ್ರಯಾಣವನ್ನು ಪ್ರಾರಂಭ ಮಾಡ್ಲಿ, ವಿಮಾನ ಪ್ರಯಾಣವನ್ನು ಏನಪ್ಪಾ ಅಂದ್ರ ಅವ್ರು ಮಾಡ್ಲಿ ಅನ್ನೋ ಸಲುವಾಗಿ ಸರ್ಕಾರ ಏನಪ್ಪಾ ಅಂದ್ರೆ ಈ ಯೋಜನೆ ಜಾರಿ ತಂದ. 2500 ರೂಪಾಯಿ ಏನಪ್ಪಾ ಅಂದ್ರೆ ಸಾಕಾಗಲ್ಲ, ಅದು ಲಾಸ್ ಆಗ್ತದ. ಆ ಲಾಸ್ ಅನ್ನೋ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಏನಪ್ಪಾ ಅಂದ್ರ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅನ್ನು ಏನ್ ಮಾಡ್ತವಪ್ಪ ಅಂದ್ರ ನೀಡಲಾಗ್ತದ. ಇನ್ನ ಭಾರತದಲ್ಲಿರುವಂತ ಪ್ರಮುಖವಾದಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದಾವ. ಇವು ಬಹಳಷ್ಟು ಏನಾಗ್ತಾವಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತಾವ. ಇವುಗಳ ಮೇಲೆ ಏನಪ್ಪಾ ಅಂದ್ರ ನಮಗ ಪ್ರಶ್ನೆಗಳನ್ನು ಪದೇ ಪದೇ ಏನಾಗ್ತದಪ್ಪ ಅಂದ್ರೆ ಕೇಳಲಾಗ್ತದ. ನೋಡ್ರಿ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾರತದ ಯಾವ ರಾಜ್ಯದಲ್ಲಿ ಇದಪ್ಪ ಅಂದ್ರ ದೆಹಲಿ ಒಳಗದ. ಯಾವ ರಾಜ್ಯದಲ್ಲಿ ಅದದು? ದೆಹಲಿ ಒಳಗದ. ಇದರ ಮೊದಲು ಏನಪ್ಪಾ ಅಂದ್ರ ಪಾಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತಿದ್ರು. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೊದಲ ಹೆಸರು ಏನಪ್ಪಾ ಅಂದ್ರ ಪಾಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತಿದ್ರು. ಆಮೇಲೆ ಏನಪ್ಪಾ ಅಂದ್ರ ಇಂದಿರಾ ಗಾಂಧಿ ಹೆಸರೇನ್ ಏನಪ್ಪಾ ಅಂದ್ರ ನಾಮಕರಣವನ್ನು ಮಾಡಲಾಗ್ಯದ. ನಮ್ಮ ಪರೀಕ್ಷೆ ಒಳಗೆ ಕೇಳ್ತಾರ ಪಾಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾರ ಹೆಸರನ್ನ ನಾಮಕರಣ ಮಾಡಲಾಗ್ಯದ ಅಂತ ಪ್ರಶ್ನೆ ಕೇಳ್ತಾನ. ಯಾರ ಹೆಸರನ್ನ ನಾಮಕರಣ ಮಾಡಿದಾರ? ಇಂದಿರಾ ಗಾಂಧಿ ಹೆಸರನ್ನ ಏನ್ ಮಾಡಿದಾರಪ್ಪ ಅಂದ್ರೆ ನಾಮಕರಣ ಮಾಡಿದಾರ. ಇನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಅದ. ನಗರ ಅಂತ ಬಂದ್ರೆ ಏನಪ್ಪಾ ಅಂದ್ರ ಕಲ್ಕತ್ತಾ ನಗರ ಬರ್ತದ. ಯಾವ ನಗರದಲ್ಲಿ ಅದ? ಕೋಲ್ಕತ್ತಾ ನಗರ. ಪಶ್ಚಿಮ ಬಂಗಾಳದಲ್ಲಿ ಏನಪ್ಪಾ ಅಂದ್ರ ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದ. ಇದರ ಮೊದಲ ಹೆಸರು ಏನಪ್ಪಾ ಅಂದ್ರ ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತಿದ್ರು. ಇದನ್ನ ಏನಂತ ಕರಿತಿದ್ರು? ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಏನಪ್ಪಾ ಅಂದ್ರ ಕರಿತಿದ್ರು. ನೋಡ್ರಿ, ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ನೀವು ಬೇಗ ಗುರುತಿಸ್ಬೇಕಪ್ಪ ಅಂದ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಯಾವ ರಾಜ್ಯದವರು?
ಪಶ್ಚಿಮ ಬಂಗಾಳದವರು. ಈ ರೀತಿ ಏನ್ ಮಾಡ್ರಪ್ಪ ಅಂದ್ರ ವಿಮಾನ ನಿಲ್ದಾಣಗಳನ್ನ ನೀವು ನೆನಪಿಡ್ರಿ. ಆಲ್ಮೋಸ್ಟ್ ಆಲ್ ಎಲ್ಲಾ ವಿಮಾನ ನಿಲ್ದಾಣಗಳು ಏನಾಗಿದಪ್ಪ ಅಂದ್ರ ಅವ್ರು ಯಾವ ರಾಜ್ಯದವರು ಅದರಲ್ಲ ಅದೇ ರಾಜ್ಯಕ್ಕೆ ಏನಪ್ಪಾ ಅಂದ್ರ ಅವು ಸಂಬಂಧಪಟ್ಟವು. ನೋಡ್ರಿ, ಇಂದಿರಾ ಗಾಂಧಿ ಅವರು ದೆಹಲಿ ಒಳಗೆ ಏನ್ ಮಾಡಿದ್ರು, ಆಡಳಿತ ಮಾಡಿದ್ರು. ಅದ್ರ ಸಲುವಾಗಿ ಆ ಪಾಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಂದಿರಾ ಗಾಂಧಿ ಅವರ ಹೆಸರನ್ನು ನಾಮಕರಣ ಮಾಡಲಾಗಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಕೋಲ್ಕತ್ತಾ ನಗರದಲ್ಲಿ ಜನ್ಮ ತಾಳ್ತಾರ. ಪಶ್ಚಿಮ ಬಂಗಾಳದವರು. ಅದಕ್ಕ ಪಶ್ಚಿಮ ಬಂಗಾಳದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯಾರ ಹೆಸರು ನಾಮಕರಣ ಮಾಡಿದಾರಪ್ಪ ಅಂದ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನು ನಾಮಕರಣ ಮಾಡಿದಾರ. ಇನ್ನ ಮೂರನೇ ನೋಡ್ರಿ, ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣ ಮಹಾರಾಷ್ಟ್ರದಲ್ಲಿ ಬರ್ತದ. ನಗರ ಅಂತ ಕೇಳಿದಾಗ ಏನಪ್ಪಾ ಅಂದ್ರ ಮುಂಬೈ ಬರ್ತದ. ಛತ್ರಪತಿ ಶಿವಾಜಿ ಯಾವ ರಾಜ್ಯದವರು? ಮಹಾರಾಷ್ಟ್ರದವರು. ಈ ರೀತಿಯಾಗಿ ಏನ್ ಮಾಡ್ರಪ್ಪ ಅಂದ್ರ ಎಲ್ಲ ವಿಮಾನ ನಿಲ್ದಾಣಗಳನ್ನ ನೀವು ನೆನಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಅಣ್ಣಾ ಮೀನಾಬಾಕಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರ ತಮಿಳುನಾಡು. ನಗರ ಅಂತ ಕೇಳಿದಾಗ ಏನಪ್ಪಾ ಅಂದ್ರ ಚೆನ್ನೈ ಬರ್ತದ. ಅಣ್ಣೈಮಲೈ ಯಾವ ರಾಜ್ಯದವರು? ತಮಿಳುನಾಡವ್ರು. ಈ ರೀತಿ ಏನಪ್ಪಾ ಅಂದ್ರೆ ನೆನಪಿಟ್ಕೋರಿ. ಇನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟದ. ನಗರ ಯಾವ್ದಪ್ಪ ಅಂದ್ರ ಬೆಂಗಳೂರು ನಗರ ಬರ್ತದ. ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೊದಲು ದೇವನಹಳ್ಳಿ ಏರ್ಪೋರ್ಟ್ ಅಂತ ಕರಿತಿದ್ರು. ಇದಕ್ಕ ಏನಂತ ಕರಿತಿದ್ರು? ದೇವನಹಳ್ಳಿ ಏರ್ಪೋರ್ಟ್ ಅಂತ ಏನಪ್ಪಾ ಅಂದ್ರ ಕರಿತಿದ್ರು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್, ದೇಶದ ಮೊಟ್ಟ ಮೊದಲ ಗ್ರೀನ್ ಏರ್ಪೋರ್ಟ್ ಇದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಲ್ಲ, ಇದು ದೇಶದ ಮೊಟ್ಟ ಮೊದಲ ಏನಪ್ಪಾ ಅಂದ್ರ ಗ್ರೀನ್ ಏರ್ಪೋರ್ಟ್ ಆಗ್ಯದ, ನೆನಪಿರ್ಲಿ. ನೆಕ್ಸ್ಟ್ ಆರನೇ ನೋಡ್ರಿ, ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಪಂಜಾಬ್ ರಾಜ್ಯದಲ್ಲಿ ಅದ. ಯಾವ ರಾಜ್ಯದಲ್ಲಿ ಅದ? ಪಂಜಾಬ್ ರಾಜ್ಯದ ಅಮೃತಸರ ನಗರದಲ್ಲಿ ಏನಪ್ಪಾ ಅಂದ್ರ ಅದ. ನೋಡ್ರಿ, ಶ್ರೀ ಗುರು ರಾಮ್ ದಾಸ್ ಜಿ ಅನ್ನೋರು ಯಾವ ರಾಜ್ಯದವರಪ್ಪ ಅಂದ್ರ ಪಂಜಾಬ್ ರಾಜ್ಯ ಮತ್ತು ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟವರು. ಯಾವ ಧರ್ಮಕ್ಕೆ ಸಂಬಂಧಪಟ್ಟವರು? ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟವರು. ಸಿಖ್ರು ಎಲ್ಲಿ ವಾಸ ಆಗಿದಾರ? ಪಂಜಾಬ್ ರಾಜ್ಯದಲ್ಲಿ ವಾಸವಾಗಿದ್ದಾರ. ಹಾಗಾಗಿ ಇದನ್ನ ಏನ್ ಮಾಡ್ರಪ್ಪ ಅಂದ್ರೆ ಈ ರೀತಿಯಾಗಿ ನೆನಪಿಡ್ರು. ಕ್ವಶನ್ ಪೇಪರ್ ನಾಳೆ ಕೇಳತಾನ. ನಿಮ್ಗೆ ಏನಾದ್ರು ಕನ್ಫ್ಯೂಸ್ಗಳು ಆಗ್ತಿರ್ತಾವಲ್ಲ, ಆ ಕನ್ಫ್ಯೂಸ್ ಆಗುವಾಗ ಏನ್ ಮಾಡ್ರಪ್ಪ ಅಂದ್ರ ಆಲ್ಮೋಸ್ಟ್ ಅವರಿಗೆ ಸಂಬಂಧಪಟ್ಟಂತ ಸ್ಟೇಟ್ಗಳು ಏನಾಗಿದವಪ್ಪ ಅಂದ್ರ ಆ ವಿಮಾನ ನಿಲ್ದಾಣಿಗೆ ಅವರ ಹೆಸರನ್ನ ನಾಮಕರಣ ಮಾಡಲಾಗ್ಯದ. ಹಾಗಾಗಿ ನೆನಪಿಟ್ಕೋರಿ. ನೆಕ್ಸ್ಟ್ 7ನೇದ್ ನೋಡ್ರಿ, ಮನೋಹರ್ ಪರಿಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ತದ. ಇದು ಏನಪ್ಪಾ ಅಂದ್ರ ಗೋವಾ ರಾಜ್ಯದಲ್ಲಿ ಕಂಡು ಬರ್ತದೆ. ಯಾವ ರಾಜ್ಯದಲ್ಲಿ? ಗೋವಾ ರಾಜ್ಯದಲ್ಲಿ. ಒಂದು ಉತ್ತರ ಅಂದ್ರ ಗೋವಾದಲ್ಲಿ ಏನಾಗ್ತಾವಪ್ಪ ಅಂದ್ರೆ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಕಂಡು ಬರ್ತಾವ. ಒಂದು ಮನೋಹರ್ ಪರಿಕರ್ ವಿಮಾನ ನಿಲ್ದಾಣ, ಎರಡನೇದು ಏನಪ್ಪಾ ಅಂದ್ರ ದಾಬೋಲಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕಂಡು ಬರ್ತಾವ. ಒಂದು ಮೋಪಾದಲ್ಲಿ ಕಂಡು ಬರ್ತದ, ಇನ್ನೊಂದು ಏನಪ್ಪಾ ಅಂದ್ರ ಪಣಜಿ ಇಲ್ಲಿ ಕಂಡು ಬರ್ತದ. ಒಂದು ಉತ್ತರ ಗೋವಾ, ಇನ್ನೊಂದು ದಕ್ಷಿಣ ಗೋವಾದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತಾವ. ನೋಡ್ರಿ, ನಮಗೆ ಇಲ್ಲಿ ಏನ್ ಪ್ರಶ್ನೆ ಕೇಳಬಹುದಪ್ಪ ಅಂದ್ರ ಮನೋಹರ್ ಪರಿಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳ್ತಾರ. ಯಾವ ರಾಜ್ಯದಲ್ಲಿ ಅದ? ಗೋವಾ ರಾಜ್ಯದಲ್ಲಿ ಅದ. ಯಾವ ರಾಜ್ಯದಲ್ಲಿ ಅದ? ಗೋವಾ ರಾಜ್ಯದಲ್ಲಿ ಅದ. ಇಲ್ಲ ಅಂದ್ರ ಒಂದಿಷ್ಟು ಏನ್ ಮಾಡ್ಬಿಡ್ತಾನಪ್ಪ ಅಂದ್ರ ವಿಮಾನ ನಿಲ್ದಾಣಗಳ ಹೆಸರು ಕೊಡ್ತಾನೆ, ಇನ್ನೊಂದ್ ಕಡೆ ಏನಪ್ಪಾ ಅವ್ಗಳ ಸ್ಟೇಟ್ಗಳನ್ನ ಕೊಡ್ತಾನೆ. ಅಲ್ಲಿ ಏನಪ್ಪಾ ಅಂದ್ರೆ ಒಂದಿಸಿ ಬರೆಯಕ್ ನಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾನೆ. ಹಾಗಾಗಿ ಪ್ರತಿಯೊಂದು ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ನೆನಪಿಡಬೇಕು. ಒಂದ್ ಅಂಕವನ್ನು ಪಡಿಬೇಕಾಗಿತ್ತಪ್ಪ ಅಂದ್ರ ಎಕ್ಸಾಮ್ ಹಾಲ್ ಒಳಗೆ ನೀವು ಕಂಪಲ್ಸರಿ ಇವುಗಳನ್ನ ಏನಪ್ಪಾ ಅಂದ್ರೆ ನೆನಪಿಡಬೇಕು. ನೆಕ್ಸ್ಟ್ ನೋಡ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬರ್ತಾರ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಗುಜರಾತಿನಲ್ಲಿ ಅದ. ನಗರ ಯಾವ್ದಪ್ಪ? ಅಹಮದಾಬಾದ್ ಬರ್ತದ. ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾವ ರಾಜ್ಯದವರು? ಗುಜರಾತ್ ರಾಜ್ಯದವರು. ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣ ಎಲ್ಲಿ ಬರ್ತದ? ಗುಜರಾತ್ ರಾಜ್ಯದೊಳಗೆ ಬರ್ತದ. ನೆಕ್ಸ್ಟ್ 9ನೇದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತೆಲಂಗಾಣ ರಾಜ್ಯದಲ್ಲಿ ಬರ್ತದ. ಮೊದಲು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಂಧ್ರ ಪ್ರದೇಶದೊಳಗೆ ಬರ್ತಿತ್ತು. ಆಮೇಲೆ ತೆಲಂಗಾಣ ರಾಜ್ಯ ಏನಾಯ್ತಪ್ಪ ಅಂದ್ರೆ ಸಪರೇಟ್ ಆಗ್ತು. ಹಾಗಾಗಿ ಪ್ರಸ್ತುತ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಾಗ ಕಂಡು ಬರ್ತದಪ್ಪ ಅಂದ್ರ ತೆಲಂಗಾಣದೊಳಗೆ ಕಂಡು ಬರ್ತದ. ನಗರ ಅಂತ ಕೇಳಿದಾಗ ಏನಾಗ್ತದಪ್ಪ ಅಂದ್ರ ಹೈದರಾಬಾದ್. ಆಲ್ರೆಡಿ ಏನಪ್ಪಾ ಅಂದ್ರೆ GPT ಪರೀಕ್ಷೆಗೆ ಏನ್ ಮಾಡಿದನಪ್ಪ ಅಂದ್ರ ಇದ್ರ ಮೇಲೆ ಪ್ರಶ್ನೆಗಳು ಬಂದಿದ್ದವ. ಇನ್ನ 10ನೇದ್ ನೋಡ್ರಿ, ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಚ್ಚಿ ಕೇರಳದಲ್ಲಿ ಅದ. ಇದು ಏನಪ್ಪಾ ಅಂದ್ರೆ ಈಸಿಯಾಗಿ ಏನಾಗ್ತದಪ್ಪ ನಿಮಗ ನೆನಪು ಉಳಿತದ. ಕೊಚ್ಚಿ ಏನಪ್ಪಾ ಅಂದ್ರ ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಕೊಚ್ಚಿ ಬಂದರನ್ನ ನಾವ್ ಏನಂತ ಕರಿತೀವಿ? ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಕೊಚ್ಚಿ ಬಂದರ್ ಯಾವ ರಾಜ್ಯದಲ್ಲಿ ಇದಪ್ಪ ಅಂದ್ರ ಕೇರಳ ರಾಜ್ಯದ. ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದಪ್ಪ ಅಂದ್ರ ಕೇರಳದ ಕೊಚ್ಚಿಯಲ್ಲಿ. ಇದು ದೇಶದ ಮೊಟ್ಟ ಮೊದಲ
ಸೌರ ವಿದ್ಯುತ್ತನ್ನು ಅಳವಡಿಸಿಕೊಂಡ ಮೊಟ್ಟ ಮೊದಲ ವಿಮಾನ ನಿಲ್ದಾಣ ಆಗ್ತದೆ ನೋಡ್ರಿ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣವಾಗಿ ಸೌರ ವಿದ್ಯುತ್ತಿನಿಂದ ನಿರ್ವಹಣೆ ಮಾಡುತ್ತಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಪ್ಪ ಅಂದ್ರ ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ತದ. ನೆಕ್ಸ್ಟ್ 11 ನೋಡ್ರಿ, ಕ್ಯಾಲಿಕಟ್ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಕೇರಳದಲ್ಲಿ ಅದು. ಕ್ಯಾಲಿಕಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಕೇರಳದಲ್ಲಿ ಅದ. ಇದು ಯಾವ ನಗರಪ್ಪ ಅಂದ್ರ ಕೋಜಿಕೋಡೆ. ಯಾವುದು? ಕೋಜಿಕೋಡೆ ನಗರದಲ್ಲಿ ಏನಪ್ಪಾ ಅಂದ್ರ ಕ್ಯಾಲಿಕಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್ 12ನೇ ನೋಡ್ರಿ, ಲೋಕಪ್ರಿಯ ಗೋಪಿನಾಥ. ನೋಡ್ರಿ, ಲೋಕಪ್ರಿಯ ಗೋಪಿನಾಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಆಸಾಂ ರಾಜ್ಯದಲ್ಲಿ ಅದ. ಎಲ್ಲದ? ಆಸಾಂ ರಾಜ್ಯದಲ್ಲಿ ಅದ. ನಗರ ಅಂತ ಕೇಳಿದಾಗ ಏನಪ್ಪಾ ಅಂದ್ರ ಗುವಾಹಟಿ ಬರ್ತದ. ಯಾವ್ದು ಬರ್ತದ? ಗುವಾಹಟಿ ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ, ಲೋಕಮಾನ್ಯ, ಲೋಕನಾಯಕ, ಲೋಕಪ್ರಿಯ. ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ನೆನಪಿಟ್ಕೋರಿ, ಜಿ ಕೆ ನಿಮ್ಗೆ ಏನಪ್ಪಾ ಅಂದ್ರ ಅನುಕೂಲ ಆಗ್ತದ. ನೋಡ್ರಿ, ಲೋಕಮಾನ್ಯ ಅಂತ ನಾವು ಯಾರಿಗೆ ಕರಿತೀವಿ? ಬಾಲಗಂಗಾಧರ ತಿಲಕ್ ಕರಿತೀವಿ. ಇನ್ನ ಲೋಕನಾಯಕ ಅಂತ ಯಾರಿಗೆ ಕರಿತೀವಿ? ಜಯಪ್ರಕಾಶ್ ನಾರಾಯಣ ಅವ್ರಿಗೆ ಕರಿತೀವಿ. ನೆಕ್ಸ್ಟ್ ಲೋಕಪ್ರಿಯ ಅಂತ ಯಾರಿಗೆ ಕರಿತೀವಪ್ಪ ಅಂದ್ರ ಗೋಪಿನಾಥ್ ಅವರಿಗೆ ಕರಿತೀವಿ. ಇಂಪಾರ್ಟೆಂಟ್ ನೆನಪಿಟ್ಕೋರಿ. ಲೋಕಮಾನ್ಯ ಅಂದ್ರೆ ಯಾರು? ಬಾಲಗಂಗಾಧರ ತಿಲಕರ್ ಬರ್ತಾರ. ಲೋಕನಾಯಕ ಯಾರಪ್ಪ ಅಂದ್ರ ಜಯಪ್ರಕಾಶ್ ನಾರಾಯಣ ಅವ್ರು ಬರ್ತಾರ. ಲೋಕಪ್ರಿಯ ಅಂದ್ರೆ ಯಾರಪ್ಪ ಅಂದ್ರ ಗೋಪಿನಾಥ ಅಂತನವ್ರು ಏನಪ್ಪಾ ಅಂದ್ರ ಬರ್ತಾರ. ನೋಡ್ರಿ, ಲೋಕಪ್ರಿಯ ಗೋಪಿನಾಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಅಸ್ಸಾಂ ರಾಜ್ಯದಲ್ಲಿ ಅದ. ಯಾವ ರಾಜ್ಯದಲ್ಲಿ ಅದ? ಅಸ್ಸಾಂ ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್ 13 ನೋಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲಿದಪ್ಪ ಅಂದ್ರ ಉತ್ತರ ಪ್ರದೇಶದಲ್ಲಿ ಅದ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಉತ್ತರ ಪ್ರದೇಶದಲ್ಲದ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವ ರಾಜ್ಯದವರು? ಉತ್ತರ ಪ್ರದೇಶದವರು. ಅವರ ಶಿಕ್ಷಣ ಪೂರ್ತಿ ಏನಪ್ಪಾ ಅಂದ್ರ ವಾರಣಾಸಿಯಲ್ಲಿ ಆಗ್ತದ. ಅದ್ರ ಸಲುವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲ. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನ್ ಮಾಡಿದಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರನ್ನ ನಾಮಕರಣ ಮಾಡಿದಾರ. ನೆಕ್ಸ್ಟ್ ನೋಡ್ರಿ, ಸಂಗನ್ನೇರ್. ನೋಡ್ರಿ, ಸಂಗನ್ನೇರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಜೈಪುರದಲ್ಲಿ ಅದು. ಎಲ್ಲಿ ಅದ? ಜೈಪುರದೊಳಗ. ರಾಜ್ಯ ಅಂತ ಕೇಳಿದಾಗ ಏನಾಗ್ತದಪ್ಪ ಅಂದ್ರ ರಾಜಸ್ಥಾನ ಬರ್ತದ. ಈ ಜೈಪುರ್ ಅನ್ನ ಏನಂತ ಕರಿತಾರಪ್ಪ ಅಂದ್ರ ಪಿಂಕ್ ಸಿಟಿ ಅಂತ ಕರಿತಾರ. ಇದನ್ನ ಏನಂತ ಕರಿತಾರ? ಪಿಂಕ್ ಸಿಟಿ. ಭಾರತದ ಗುಲಾಬಿ ನಗರ ಅಂತ ಯಾವ್ದು ಕರಿತಾರಪ್ಪ ಅಂದ್ರ ಜೈಪುರ್ ಕರಿತಾರ. ಯಾವ್ದು ಕರಿತಾರೆ? ಜೈಪುರ್ ಸಿಟಿಗೆ ಏನಪ್ಪಾ ಅಂದ್ರ ಭಾರತದ ಗುಲಾಬಿ ನಗರ ಅಂತ ಕರಿತಾರ. ಆ ಗುಲಾಬಿ ನಗರದಲ್ಲಿ ಯಾವ ವಿಮಾನ ನಿಲ್ದಾಣ ಅದಪ್ಪ ಅಂದ್ರ ಸಂಗನ್ನೇರ್ ವಿಮಾನ ನಿಲ್ದಾಣ ಅದ. ಯಾವ ವಿಮಾನ ನಿಲ್ದಾಣ ಅದ? ಸಂಗನ್ನೇರ್ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್ 15 ನೋಡ್ರಿ, ಮಹಾರಾಣಾ ಪ್ರತಾಪ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜಸ್ಥಾನದೊಳಗ ಅದ. ಮಹಾರಾಣಾ ಪ್ರತಾಪ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಅದಪ್ಪ ಅಂದ್ರ ರಾಜಸ್ಥಾನದ ಉದಯಪುರ ಸಿಟಿಯಲ್ಲಿ ಅದ. ಯಾವ ಸಿಟಿಯಲ್ಲಿ ಅದ? ಉದಯಪುರ ಸಿಟಿಯಲ್ಲಿ ಅದ. ಉದಯಪುರ ಸಿಟಿ ಏನಪ್ಪಾ ಅಂದ್ರ ಭಾರತದ ವೈಟ್ ಸಿಟಿ ಅಂತ ಕರಿತಾರ. ಅದನ್ನ ಏನಂತ ಕರಿತಾರ್ರಿ? ಭಾರತದ ವೈಟ್ ಸಿಟಿ ಅಂತ ಏನಪ್ಪಾ ಅಂದ್ರ ಕರೀತಾರ. ಭಾರತದ ವೈಟ್ ಸಿಟಿ ಅಂತ ಯಾವ್ದಕ್ ಕರೀತಾರ? ಉದಯಪುರ ಕರೀತಾರ. ಭಾರತದ ಪಿಂಕ್ ಸಿಟಿ ಅಥವಾ ಗುಲಾಬಿ ನಗರ ಅಂತ ಯಾವ್ದಕ್ ಕರೀತಾರ? ಜೈಪುರ್ ಕರೀತಾರ. ಎರಡೂ ಏನಾಗ್ತಾವಪ್ಪ ಅಂದ್ರ ರಾಜಸ್ಥಾನದಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತಾವ. ನೆಕ್ಸ್ಟ್ 16 ನೋಡ್ರಿ, ವೀರ್ ಸವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೋಡ್ರಿ, ವೀರ್ ಸವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಪೋರ್ಟ್ ಬ್ಲೇರ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿರುವಂತ ಪೋರ್ಟ್ ಬ್ಲೇರ್ ನಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ. ನೋಡ್ರಿ, ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ವೀರ್ ಸವರ್ಕರ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಸೆಲ್ಯುಲರ್ ಜೈಲಿನಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾರೆ. ಅದ್ರ ಸಲುವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿ.ಡಿ. ಸವರ್ಕರ್ ಅವರ ಹೆಸರನ್ನು ಏನ್ ಮಾಡಿದಪ್ಪ ಅಂದ್ರೆ ನಾಮಕರಣವನ್ನು ಮಾಡಲಾಗಿದೆ. ಇತ್ತೀಚೆಗೆ ಈ ಫೋರ್ಟ್ ಬ್ಲೇರ್ ಅನ್ನೋದು ಏನದ, ಇದ್ರ ಹೆಸರನ್ನು ಏನ್ ಮಾಡಿದಾರಪ್ಪ ಅಂದ್ರ ಮರು ನಾಮಕರಣ ಮಾಡೋದು. ಏನಾಗಿದಪ್ಪ ಅಂದ್ರ ವಿಜಯನಗರ ಆಗ್ಯದ. ಯಾವ್ದಾಗ್ಯದ? ವಿಜಯನಗರ. ಪ್ರಸ್ತುತ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಯಾವ್ದಪ್ಪ ಅಂದ್ರೆ ವಿಜಯನಗರ ಬರ್ತದೆ. ಇಲ್ಲಿ ತಾನೇ ಏನಾಗಿತ್ತಪ್ಪ ಅಂದ್ರೆ ಪೋರ್ಟ್ ಬ್ಲೇರ್ ಇತ್ತು, ಈಗ ಏನಾಗಿದಪ್ಪ ಅಂದ್ರೆ ವಿಜಯನಗರ. ನೋಡ್ರಿ, ವಿ.ಡಿ. ಸವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಎಲ್ಲಿದಪ್ಪ ಅಂದ್ರ ವಿಜಯನಗರದಲ್ಲಿ ಅದ. ಎಲ್ಲದ? ವಿಜಯನಗರದೊಳಗದ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಕೇಳಿದಾಗ ಏನಪ್ಪಾ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶ ಏನಪ್ಪಾ ಅಂದ್ರ ಬರ್ತದ. ನೆಕ್ಸ್ಟ್ 17 ನೋಡ್ರಿ, ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ಎಲ್ಲಿದಪ್ಪ ಅಂದ್ರ ಉತ್ತರ ಪ್ರದೇಶದಲ್ಲಿ ಅದ. ಎಲ್ಲದ್ರಿ? ಉತ್ತರ ಪ್ರದೇಶದ ಲಖನೌ ನಗರದಲ್ಲಿ ಏನಪ್ಪಾ ಅಂದ್ರ ಚೌಧರಿ ಚರಣ್ ಸಿಂಗ್ ಅವರ ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದ. ಈ ಚೌಧರಿ ಚರಣ್ ಸಿಂಗ್ ಅವರ ಯಾವ್ದಕ್ ಪ್ರಸಿದ್ಧಿ ಆಗಿರಪ್ಪ ಅಂದ್ರ
ರೈತರ ಹಿತಾಸಕ್ತಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳಷ್ಟು ಏನಪ್ಪಾ ಅಂದ್ರೆ ಫೇಮಸ್ ಆದಂತ ಪ್ರೈಮ್ ಮಿನಿಸ್ಟರ್ ಇವರ ಜನ್ಮ ದಿನವನ್ನು ಭಾರತದಲ್ಲಿ ಏನಪ್ಪಾ ಅಂದ್ರ ರೈತರ ದಿನಾಚರಣೆ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆ ಮಾಡ್ತಾರ. ಯಾವ ದಿನಾಚರಣೆ? ರೈತರ ದಿನಾಚರಣೆ ಅಂತ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ನೆಕ್ಸ್ಟ್ 18ನೇ ನೋಡ್ರಿ, ವಿಶಾಖಪಟ್ಟಣಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಎಲ್ಲಪ್ಪ ಅಂದ್ರ ಆಂಧ್ರ ಪ್ರದೇಶದೊಳಗದ. ಭಾರತದ ಅತ್ಯಂತ ಆಳವಾದ ಬಂದರು ಎಲ್ಲಿದಪ್ಪ ಅಂದ್ರ ವಿಶಾಖಪಟ್ಟಣದಲ್ಲಿ ಅದ. ಆ ವಿಶಾಖಪಟ್ಟಣದಲ್ಲಿ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿಶಾಖಪಟ್ಟಣಂ ಅಂತಾರಾಷ್ಟ್ರೀಯ ನಿಲ್ದಾಣ ಅಂತ ಏನಪ್ಪಾ ಅಂದ್ರೆ ಹೆಸರನ್ನ ನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್ 19ನೇದು, ಸ್ವಾಮಿ ವಿವೇಕಾನಂದರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಛತ್ತೀಸ್ಗಢದ ರಾಯ್ಪುರದಲ್ಲಿ ಅದ. ಇದು ಒಂಚೂರು ನೆನಪಿಟ್ಕೋರಿ. ಯಾಕಂದ್ರ ಸ್ವಾಮಿ ವಿವೇಕಾನಂದರ್ ಏನಪ್ಪಾ ಅಂದ್ರ ಪಶ್ಚಿಮ ಬಂಗಾಳ ರಾಜ್ಯದಕ್ಕೆ ಏನಪ್ಪಾ ಅಂದ್ರೆ ಸಂಬಂಧಪಟ್ಟವರು. ಆದ್ರೆ ಛತ್ತೀಸ್ಗಢದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನಪ್ಪಾ ಅಂದ್ರ ಸ್ವಾಮಿ ವಿವೇಕಾನಂದರ ಹೆಸರನ್ನ ಏನ್ ಮಾಡಿದಾರಪ್ಪ ಅಂದ್ರ ನಾಮಕರಣ ಮಾಡಿದಾರ. ನೀವೇನ್ ಮಾಡಿರ್ತೀರಪ್ಪ ಅಂದ್ರೆ ಎಲ್ಲಾ ರಾಜ್ಯಗಳನ್ನ ಒಂದಕ್ಕೊಂದು ಹೋಲಿಕೆ ಮಾಡ್ಕೊಂತ ಬಂದಿರ್ತೀರಿ. ಆದ್ರೆ ಸ್ವಾಮಿ ವಿವೇಕಾನಂದನು ಆ ತರ ಹೋಲಿಕೆ ಮಾಡ್ಬಿಟ್ರ ಅಂದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ತೀರಪ್ಪ ಅಂದ್ರ ರಾಂಗ್ ಆನ್ಸರ್ ಅನ್ನ ಹಾಕ್ತಿರಿ. ಯಾಕಂದ್ರ ಪಶ್ಚಿಮ ಬಂಗಾಳನ ಹಾಕ್ಬಿಡ್ತೀರಿ. ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಪಶ್ಚಿಮ ಬಂಗಾಳದಲ್ಲಿಲ್ಲ, ಕೋಲ್ಕತ್ತಾದಲ್ಲಿಲ್ಲ, ಎಲ್ಲದ ಛತ್ತೀಸ್ಗಢದಲ್ಲಿ ಅದ. ಎಲ್ಲದ ಛತ್ತೀಸ್ಗಢದಲ್ಲಿ ಏನಪ್ಪಾ ಅಂದ್ರ ಅದು. ಇದೊಂದು ಚೂರು ನೆನಪಿಟ್ಟುಕೋರಿ. ನೆಕ್ಸ್ಟ್ 20ನೇ ನೋಡ್ರಿ, ಶ್ರೀನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಜಮ್ಮು ಮತ್ತು ಕಾಶ್ಮೀರದ ನಗರ ಅಂತ ಕೇಳಿದಾಗ ಏನಪ್ಪಾ ಅಂದ್ರ ಶ್ರೀನಗರ ಅಂತ ಏನಪ್ಪಾ ಅಂದ್ರ ಬರ್ತದೆ. ನೆಕ್ಸ್ಟ್ 21ನೇ ನೋಡ್ರಿ, ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಮಂಗಳೂರಿನಲ್ಲಿದ. ಇದು ಪ್ರಸ್ತುತ ಏನಪ್ಪಾ ಅಂದ್ರ ಕರ್ನಾಟಕ ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ. ನೋಡ್ರಿ, ಭಾರತದ ಬರುವಂತ 32 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಸಹ ಏನಪ್ಪಾ ಅಂದ್ರ ಒಂದಾಗ್ಯದ. ಇದು ಕರ್ನಾಟಕದ ಪ್ರಮುಖ ಬಂದರು ನಗರ ಅನ್ನಂತ ಮಂಗಳೂರಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದ. ಈ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೊದಲು ಏನಂತ ಕರಿತಿದ್ರಪ್ಪ ಅಂದ್ರ ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತಿದ್ರು. ಏನಂತ ಕರಿತಿದ್ರಕ್ಕ? ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಏನಪ್ಪಾ ಅಂದ್ರ ಕರಿತಿದ್ರು. ಪ್ರಸ್ತುತಿಗೆ ಏನಪ್ಪಾ ಅಂದ್ರ ಬಜ್ಪೆ ಹೋಗಿ ಏನಪ್ಪಾ ಅಂದ್ರ ಅಧಿಕೃತವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಏನಪ್ಪಾ ಅಂದ್ರ ಅದಕ್ಕ ಕರೆಯಲಾಗ್ತದ. ನೆಕ್ಸ್ಟ್ 22ನೇ ನೋಡ್ರಿ, ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಿರುವನಂತಪುರಂನಲ್ಲಿ ಅದ. ಅಂದ್ರೆ ಕೇರಳ ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಅದ. ಕೇರಳ ರಾಜ್ಯದಲ್ಲಿ ಎಷ್ಟು ಕಂಡು ಬರ್ತಾವಪ್ಪ ಅಂದ್ರ 4 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕಂಡು ಬರ್ತಾವ. ನೆಕ್ಸ್ಟ್ 23 ನೋಡ್ರಿ, ರಾಜಭೋಜ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಅದ. ಎಲ್ಲಾದ್ರಿ? ಮಧ್ಯಪ್ರದೇಶದ ಭೂಪಾಲಿನಲ್ಲಿ ರಾಜಭೋಜ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್ 24, ದೇವಿ ಅಹಿಲ್ಯಬಾಯಿ ಹೋಲ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಮಧ್ಯಪ್ರದೇಶದ ಇಂದೂರಿನಲ್ಲಿ ಅದ. ಅಹಿಲ್ಯಬಾಯಿ ಹೋಲ್ಕರ್ ಅವರು ಯಾವ ರಾಜ್ಯದವರಪ್ಪ ಅಂದ್ರ ಮಧ್ಯಪ್ರದೇಶದವರು. ಹಾಗಾಗಿ ಇಂದೂರಿನಲ್ಲಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನಪ್ಪಾ ಅಂದ್ರ ದೇವಿ ಅಹಿಲ್ಯಬಾಯಿ ಹೋಲ್ಕರ್ ಅವರ ಹೆಸರನ್ನ ಏನಪ್ಪಾ ಅಂದ್ರ ನಾಮಕರಣವನ್ನು ಮಾಡಲಾಗ್ಯದ. ಇನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಮಹಾರಾಷ್ಟ್ರದೊಳಗದ. ಯಾವ ಇಲ್ಲದ? ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಏನಪ್ಪಾ ಅಂದ್ರ ಅದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರಪ್ಪ ಅಂದ್ರ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟವ್ರು ಇವರು. ಹಾಗಾಗಿ ಇಲ್ಲಿ ಮಹಾರಾಷ್ಟ್ರ ಅದ. ನೆಕ್ಸ್ಟ್ ಇನ್ನ ಮಣಿಪುರ ನೋಡ್ರಿ, ಇಲ್ಲಿ 26ನೇ ನೋಡ್ರಿ, ತುಳಿಯಾಳ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಣಿಪುರದ ಇಂಪಲ್ ಏನಪ್ಪಾ ನಗರದಲ್ಲಿ ಏನಪ್ಪಾ ಅಂದ್ರ ಈ ತುಳಿಯಾಳ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಸ್ತುತ ಏನಂತ ಕರೀತಾರಪ್ಪ ಅಂದ್ರ ವೀರ್ ಟಿ ಕೇಂದ್ರಜಿತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರ. ತುಳಿಯಾಳ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಸ್ತುತ ಏನಂತ ಕರೀತಾರಪ್ಪ ಅಂದ್ರ ವೀರ್ ಟಿ ಕೇಂದ್ರಜಿತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಏನಪ್ಪಾ ಅಂದ್ರ ಕರೀತಾರೆ. ನಮಗ್ ಪರೀಕ್ಷೆ ಒಳಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನಪ್ಪ ಅಂದ್ರ ವೀರ್ ಟಿ ಕೇಂದ್ರಜಿತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ನಮಗೆ ಏನ್ ಮಾಡ್ಬೋದಪ್ಪ ಅಂದ್ರ ಪ್ರಶ್ನೆಯನ್ನು ಕೇಳಬಹುದು. ಎಲ್ಲದಪ್ಪ ಅಂದ್ರ ಮಣಿಪುರ್ನಲ್ಲಿ ಅದ. ನೆಕ್ಸ್ಟ್ ನೋಡ್ರಿ, ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭುವನೇಶ್ವರ ನಗರದಲ್ಲಿ, ಒರಿಸ್ಸಾ ರಾಜ್ಯದ ಭುವನೇಶ್ವರ ನಗರದಲ್ಲಿ ಏನಪ್ಪಾ ಅಂದ್ರ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್ 28ನೇ ನೋಡ್ರಿ, ಕೊಯಮತ್ತೂರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಮಿಳುನಾಡು ರಾಜ್ಯದ ಕೊಯಮತ್ತೂರ್ ನಗರದಲ್ಲಿ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್ 29, ತಿರುಚನಾಪಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಿರುಚನಾಪಳ್ಳಿ ಅಂದ್ರ ತಮಿಳುನಾಡು ಅದ. ತಮಿಳುನಾಡು ಒಟ್ಟೆ ಟೋಟಲ್ ಎಷ್ಟು ವಿಮಾನ ನಿಲ್ದಾಣಗಳು ಬರ್ತಾವಪ್ಪ ಅಂದ್ರ 4 ಬರ್ತಾವ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ವಿಮಾನ ನಿಲ್ದಾಣಗಳ ಹೊಂದಿರುವಂತ ರಾಜ್ಯಗಳನ್ನ ನೋಡಿದಾಗ 2 ಬರ್ತಾವ. ಒಂದು ಕೇರಳ ಬರ್ತದ, ಇನ್ನೊಂದು ಏನಪ್ಪಾ ಅಂದ್ರ ತಮಿಳುನಾಡು ಬರ್ತದ. ನೆಕ್ಸ್ಟ್ 30ನೇ ನೋಡ್ರಿ, ಬಾಗಡೋಗ್ರಾ
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಿಲಿಗುರಿ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರ್ತದ. ನೋಡ್ರಿ, ಬಾಗಡೋಗ್ರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಪಶ್ಚಿಮ ಬಂಗಾಳದಲ್ಲಿ ಸಿಲಿಗುರಿ ಎಂಬಲ್ಲಿ ಏನಪ್ಪಾ ಅಂದ್ರ ಅದು ಕಂಡು ಬರ್ತದ. ಇನ್ನ ಭಗತ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಚಂಡೀಗಢದಲ್ಲಿ ಕಂಡು ಬರ್ತದ. ಭಗತ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಚಂಡೀಗಢದಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ. ಇನ್ನ ಕೊನೆಯದಾಗಿ ಏನಪ್ಪಾ ಅಂದ್ರ ಜಯಪ್ರಕಾಶ್ ನಾರಾಯಣ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪಾ ಅಂದ್ರ ಬಿಹಾರ್ ರಾಜ್ಯದ ಪಾಟ್ನಾದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದ. ಜಯಪ್ರಕಾಶ್ ನಾರಾಯಣ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಬಿಹಾರ್ ರಾಜ್ಯದ ಪಾಟ್ನಾದಲ್ಲಿ ಏನಾಗ್ತದಪ್ಪ ಅಂದ್ರ ಅದು ಕಂಡು ಬರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಖಾಸಗಿ ಒಡೆತನದ ವಿಮಾನ ಸಂಸ್ಥೆಗಳು ಬರ್ತಾವ. ಅವ ಯಾರು ಸ್ಥಾಪನೆ ಮಾಡಿದ್ರೆ ಅವುಗಳ ಮಾಲೀಕರು. ನೋಡ್ರಿ, ಇಂಡಿಗೋ ಯಾವಾಗ ಪ್ರಾರಂಭ ಆಯ್ತಂದ್ರ 2006ರಲ್ಲಿ ಪ್ರಾರಂಭ ಆಗ್ತದ. ಇಂಡಿಗೋ ಯಾವಾಗ ಪ್ರಾರಂಭ ಆಗ್ತದ? 2006ರಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರಾರಂಭ ಆಗ್ತದ. ಇದರ ಮಾಲೀಕರು ಯಾರಪ್ಪ ಅಂದ್ರ ರಾಹುಲ್ ಭಾಟಿಯಾ ಬರ್ತಾರ. ಇಂಡಿಗೋ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು? 2006ರಲ್ಲಿ ಸ್ಥಾಪನೆ ಆಗ್ತದ. ಇದರ ಸ್ಥಾಪಕ ಯಾರು ಬರ್ತಾರ? ರಾಹುಲ್ ಭಾಟಿಯಾ ಬರ್ತಾರೆ. ಇದರ ಮಾಲಕರು ಯಾರು ಬರ್ತಾರ? ರಾಹುಲ್ ಭಾಟಿಯಾ ಬರ್ತಾರ. ನೆಕ್ಸ್ಟ್ ಸಹಾರಾ, ಇದು ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರ 1993ರಲ್ಲಿ. ಎಷ್ಟರಲ್ಲಿ ಸ್ಥಾಪನೆ ಆಗ್ತದ? 1993ರಲ್ಲಿ. ಇದರ ಮಾಲೀಕರು ಯಾರಪ್ಪ ಅಂದ್ರ ಸುಬ್ರೋತ್ ರಾಯ್. ಸುಬ್ರೋತ್ ರಾಯ್ ಅನ್ನೋರು ಏನಪ್ಪ ಅಂದ್ರ ಅದರ ಮಾಲೀಕರಾಗ್ತಾರ. ನೆಕ್ಸ್ಟ್ ಏರ್ ಡೆಕ್ಕನ್. ನೋಡ್ರಿ, ಏರ್ ಡೆಕ್ಕನ್ ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರ 2003ರಲ್ಲಿ ಪ್ರಾರಂಭ ಆಗ್ತದ. ಇದರ ಮಾಲೀಕರು ಯಾರಪ್ಪ ಅಂದ್ರ ಗೋಪಿನಾಥ್ ಬರ್ತಾರ. ಯಾರು ಬರ್ತಾರೆ? ಗೋಪಿನಾಥ್ ಬರ್ತಾರ. ಇನ್ನ ಸ್ಪೈಸ್ ಜೆಟ್ 2005ರಲ್ಲಿ ಪ್ರಾರಂಭ ಆಗ್ತದ. ಸ್ಪೈಸ್ ಜೆಟ್ ಯಾವಾಗ ಪ್ರಾರಂಭ ಆಗ್ತದ? 2005ರಲ್ಲಿ ಪ್ರಾರಂಭ ಆಗ್ತದ. ಅದರ ಸ್ಥಾಪಕರು, ಅದರ ಮಾಲೀಕರು ಅಥವಾ ಸ್ಥಾಪಕರು ಯಾರು ಬರ್ತಾರಪ್ಪ ಅಂದ್ರ ಅಜಯ್ ಸಿಂಗ್ ಅವರು ಬರ್ತಾರ. ಇನ್ನ ಜೆಟ್ ಏರ್ವೇಸ್ ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರೆ 2009ರಲ್ಲಿ. ಇದರ ಸ್ಥಾಪಕ ಮತ್ತು ಮಾಲೀಕರು ಯಾರಪ್ಪ ಅಂದ್ರ ನರೇಶ್ ಗೋಯಲ್ ಅವ್ರು ಬರ್ತಾರೆ. ಬಹಳಷ್ಟು ಇಂಪಾರ್ಟೆಂಟ್. ಇದ್ರ ಮೇಲೆ ಏನಪ್ಪಾ ಅಂದ್ರೆ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಬಂದಿದ್ದವು. ಜೆಟ್ ವೇರಿಯಸ್ ಅನ್ನೇ ಅದರ ಸ್ಥಾಪನೆ ಮಾಡಿದವರು ಯಾರಂತ ಅಂದ್ರ ನಾವು ಪ್ರಶ್ನೆಗಳನ್ನ ಕೇಳಿದನ. ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂದ್ರ ನರೇಶ್ ಗೋಯಲ್ ಅನ್ನೋರು ಏನ್ ಮಾಡಿದ್ರಪ್ಪ ಅಂದ್ರ ಸ್ಥಾಪನೆ ಮಾಡಿದ್ರು. ನೆಕ್ಸ್ಟ್ ಕಿಂಗ್ ಫಿಶರ್ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರ 2005ರಲ್ಲಿ ಸ್ಥಾಪನೆ ಆಯ್ತು. ಸ್ಥಾಪನೆ ಮಾಡಿದವರು ಅದರ ಮಾಲಕರು ಯಾರಪ್ಪ ಅಂದ್ರ ವಿಜಯ್ ಮಲ್ಯ ಬರ್ತಾರೆ. ಯಾರು ಬರ್ತಾರ? ವಿಜಯ್ ಮಲ್ಯ ಅವ್ರು ಏನಪ್ಪಾ ಅಂದ್ರ ಬರ್ತಾರೆ. ಇನ್ನ ವಿಸ್ತಾರ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂದ್ರ 2013ರಲ್ಲಿ. ಇದರ ಸ್ಥಾಪಕ ಮಾಡಿದವರು ಅಂದ್ರ ಟಾಟಾ ಕಂಪ್ನಿಯವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸ್ಥಾಪನೆ ಮಾಡ್ತಾರ. ನೋಡ್ರಿ, ಖಾಸಗಿ ಒಡೆತನದಲ್ಲಿ ವಿಮಾನ ಸಂಸ್ಥೆಗಳನ್ನ ನೋಡಿದಾಗ ಇಷ್ಟು ಬರ್ತಾವ. ಒಂದು ಇಂಡಿಗೋ ಬರ್ತದ, ಸಾರಾ ಬರ್ತದ, ಏರ್ ಡೆಕ್ಕನ್ ಬರ್ತದ, ಸ್ಪೇಸ್ ಜೆಟ್ ಬರ್ತದ, ಜೆಟ್ ಏರ್ವೇಸ್ ಬರ್ತದ, ಕಿಂಗ್ ಫಿಶರ್ ಬರ್ತದ, ವಿಸ್ತಾರ ಏನಪ್ಪಾ ಅಂದ್ರ ಬರ್ತದ. ಇವನ್ ಏನ್ ಮಾಡ್ರಿ ಅಂದ್ರ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡ್ ಬಿಡ್ರಿ. ನಿಮಗೇನಪ್ಪ ಅಂದ್ರ ಒಂದಿಷ್ಟು ಪದೇ ಪದೇ ಆಗಿ ನೋಡಿದ್ರಂದ್ರೆ ಏನಾಗ್ತದಪ್ಪ ಅಂದ್ರ ನಿಮಗ ಆ ಮಾಹಿತಿ ಏನಾಗ್ತದಪ್ಪ ಅಂದ್ರ ನೆನಪು ಉಳಿತದ. ಯಾವ ರೀತಿ ಆದ್ರೂ ಪ್ರಶ್ನೆಗಳು ಬರ್ಬೋದು ನಮಗ. ನೆಕ್ಸ್ಟ್ ಇನ್ನ ಕರ್ನಾಟಕದಲ್ಲಿರುವಂತ ಪ್ರಮುಖ ವಿಮಾನ ನಿಲ್ದಾಣಗಳದವ. ನೋಡ್ರಿ, ಮೊದಲು ಏನಪ್ಪಾ ಅಂದ್ರೆ HAL ಬರ್ತದ. ಯಾವ್ದು ಬರ್ತದ? HAL ಬರ್ತದ. ಆಲ್ರೆಡಿ ಏನಪ್ಪಾ ಅಂದ್ರೆ HAL ಎಲ್ಲಿ ಐತಪ್ಪ ಡಿಸ್ಕಷನ್ ಮಾಡಿದ್ವಿ. ಎಲ್ಲಿ ಐತಪ್ಪ ಅಂದ್ರೆ ಬೆಂಗಳೂರು ನಗರದಲ್ಲಿ ಅದ. ಇನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಸಹ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಅದ. ಜಕ್ಕೂರು ಏರ್ಫೀಲ್ಡ್ ಇದು ಸಹ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಅದ. ಚಿಮ್ನಿ ಹಿಲ್ಸ್ ಏರ್ಪೋರ್ಟ್ ಸ್ಟೇಷನ್ ಇದು ಸಹ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಅದ. ಎಲ್ಲವೂ ಆಲ್ಮೋಸ್ಟ್ ಆಲ್ ಬೆಂಗಳೂರಿನಲ್ಲಿ ಏನಪ್ಪಾ ಅಂದ್ರೆ ಅದಾವ. ನೋಡ್ರಿ, ಜಲಹಳ್ಳಿ ಏರ್ಪೋರ್ಟ್ ಸ್ಟೇಷನ್ ಎಲ್ಲಿ ಇದಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಅದ. ಇದು ಇಂಪಾರ್ಟೆಂಟ್ ನೋಡ್ರಿ. ನೋಡ್ರಿ, ಇಂಪಾರ್ಟೆಂಟ್ ಆಗ್ತದ. ಬೆಳಗಾವಿ ವಿಮಾನ ನಿಲ್ದಾಣ. ಈ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಸಾಂಬ್ರಾಯ್ ವಿಮಾನ ನಿಲ್ದಾಣ ಅಂತ ಕರಿತಾರೆ. ಏನಂತ ಕರಿತಾರೆ ಅದನ್ನ? ಸಾಂಬ್ರಾಯ್ ವಿಮಾನ ನಿಲ್ದಾಣ ಅಂತ ಕರಿತಾರ. ಇದು ಎಲ್ಲಿದಪ್ಪ ಅಂದ್ರೆ ಬೆಳಗಾವಿಯಲ್ಲಿ ಅದ. ಎಕ್ಸಾಮ್ ಒಳಗೆ ಇದನ್ನ ಕೇಳಿಬಿಟ್ಟಿದ್ದ. ಸಾಂಬ್ರಾಯ್ ವಿಮಾನ ನಿಲ್ದಾಣ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳಿದ್ದ. ಬಹಳಷ್ಟು ಮಂದಿಗೆ ಏನ್ ಮಾಡಿದ್ರಪ್ಪ ಅಂದ್ರ ಈ ಸಾಂಬ್ರಾ ಹೆಸರನ್ನ ಏನಪ್ಪಾ ಅಂದ್ರೆ ಕೇಳಿದ್ದಲ್ಲ. ನೀವು ನೆನಪಿಟ್ಕೋರಿ, ಸಾಂಬ್ರಾ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಬೆಳಗಾವಿ ಒಳಗೆ ಏನಪ್ಪಾ ಅಂದ್ರ ಕಂಡು ಬರ್ತದ. ಇನ್ನ ಬಳ್ಳಾರಿ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಬಳ್ಳಾರಿಯಲ್ಲಿ ಅದ. ಇನ್ನ ಬೀದರ್ ಏರ್ಪೋರ್ಟ್ ಸ್ಟೇಷನ್ ಎಲ್ಲಿ ಅದಪ್ಪ ಅಂದ್ರೆ ಬೀದರ್ನಲ್ಲಿ ಅದ. ಹಾಸನ್ ವಿಮಾನ ನಿಲ್ದಾಣ ಹಾಸನ್ ಜಿಲ್ಲೆ ಒಳಗ ಅದ. ಹುಬ್ಳಿ ವಿಮಾನ ನಿಲ್ದಾಣ ಹುಬ್ಳಿ ಅಂದ್ರೆ ಧಾರವಾಡದಲ್ಲಿ ಏನಪ್ಪಾ ಅಂದ್ರ ಅದ. ಇನ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರಿನಲ್ಲಿ ಅದ. ಮಂಡಕಳ್ಳಿ ವಿಮಾನ ನಿಲ್ದಾಣ ಇದು ಇಂಪಾರ್ಟೆಂಟ್ ನೋಡ್ರಿ. ಮಂಡಕಳ್ಳಿ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಮೈಸೂರಿನಲ್ಲಿ ಅದ. ಇದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಪಕ್ಕ ಜಿಪಿಟಿಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರಶ್ನೆ ಬರ್ಬೋದು ಇದ್ರ ಮೇಲೆ. ನೋಡ್ರಿ, ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದ. ಎಲ್ಲಾದ್ರಿ? ಶಿವಮೊಗ್ಗ ಜಿಲ್ಲೆ ಏನಪ್ಪಾ ಅಂದ್ರ ಅದ. ಇದನ್ನ 2023ರಲ್ಲಿ ಏನಪ್ಪಾ ಅಂದ್ರ ಉದ್ಘಾಟನೆ ಮಾಡ್ಲಿತ್ತು. ಇದು ಯಾವ ಆಕಾರದಲ್ಲಿ ಇದಪ್ಪ ಅಂದ್ರ ಕಮಲದ ಹೂವಿನ ಆಕಾರದಲ್ಲಿ ಅದ. ಯಾವ ಆಕಾರದೊಳಗದ್ರಿ ಅದು?
ಕಮಲದ ಹೂವಿನ ಆಕಾರದಲ್ಲಿ ಏನಪ್ಪಾ ಅಂದ್ರ ಅದು. ನೆಕ್ಸ್ಟ್ ಜಿಂದಲ್ ವಿಜಯನಗರ ವಿಮಾನ ನಿಲ್ದಾಣ ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಜಿಂದಲ್ ವಿಜಯನಗರ ವಿಮಾನ ನಿಲ್ದಾಣ ಎಲ್ಲಿ ಅದಪ್ಪ ಅಂದ್ರೆ ಬಳ್ಳಾರಿಯಲ್ಲಿ ಅದ. ಎಲ್ಲಿ ಅದ? ಬಳ್ಳಾರಿ ಒಳಗದ. ಈ ಬಳ್ಳಾರಿದ ವಿಶೇಷತೆ ಏನಪ್ಪಾ ಅಂದ್ರ ಕರ್ನಾಟಕದಲ್ಲಿ ಮೊದಲಿಗೆ ವಿಮಾನ ಸೇವೆ ಪಡೆದಂತ ಜಿಲ್ಲೆ ಆಗದ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಸೇವೆ ಪಡೆದಂತ ಜಿಲ್ಲೆ ಯಾವುದಪ್ಪ ಅಂದ್ರ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತದ. ಇದನ್ನ ಈ ಪ್ರಶ್ನೆ ಎಲ್ಲಿ ಕೇಳಿದ್ರಪ್ಪ ಅಂದ್ರ SD 2015 ಏನ್ ಮಾಡಿದ್ರಪ್ಪ ಅಂದ್ರೆ ಕೇಳಿದ್ರು. ಇಂಪಾರ್ಟೆಂಟ್ ಆಗ್ತದ. ನೋಡಿ, ಕರ್ನಾಟಕದಲ್ಲಿ ಮೊದಲಿಗೆ ವಿಮಾನ ಸೇವೆಯನ್ನು ಪಡೆದ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬಳ್ಳಾರಿ ಬರ್ತದ. ಯಾವ ವರ್ಷ ಪಡೆಯುತ್ತಪ್ಪ ಅಂದ್ರೆ 1932ರಲ್ಲಿ. ಎಷ್ಟರಲ್ಲಿ ಪಡೆಯಿತು? 1932ರಲ್ಲಿ ಏನಾಗ್ತದಪ್ಪ ಅಂದ್ರೆ ಪಡೀತದ. ಆ ಸೇವೆಯನ್ನು ಒದಗಿಸಿದವರು ಯಾರಪ್ಪ ಅಂದ್ರ ಟಾಟಾ ಏರ್ಲೈನ್ಸ್ ಸಂಸ್ಥೆದವರು ಏನಪ್ಪಾ ಅಂದ್ರ ಆ ಸೇವೆಯನ್ನು ಏನಪ್ಪಾ ಅಂದ್ರೆ ಒದಗಿಸ್ತಾರೆ. ಇನ್ನ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಎಲ್ಲಿದೆಪ್ಪ ಅಂದ್ರೆ ವಿಜಯಪುರದಲ್ಲಿ ಅದ. ಎಲ್ಲದ? ವಿಜಯಪುರದಲ್ಲದ. ಇನ್ನು ಏನಪ್ಪಾ ಅಂದ್ರ ಅದು ನಿರ್ಮಾಣದ ಹಂತದಲ್ಲಿ ಏನಪ್ಪಾ ಅಂದ್ರ ಅದು. ಇದು ಎಲ್ಲವೂ ಏನಪ್ಪಾ ಅಂದ್ರ ನಾವು ಇಲ್ಲಿ ತನ ಏನ್ ಮಾಡಿದ್ವಪ್ಪ ಅಂದ್ರ ವಾಯು ಸಾರಿಗೆ ಸಂಬಂಧಪಟ್ಟಂತ ಏನಪ್ಪಾ ಅಂದ್ರೆ ಸಂಪೂರ್ಣವಾದ ಮಾಹಿತಿ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ನೀವ್ ಯಾರು ಆ ವಿಡಿಯೋನ ಪೂರ್ಣವಾಗಿ ನೋಡಿದಿರಲ್ಲ, ಇದ್ರ ಜೊತೆಗೆ ಮೊದಲನೇ ವಿಡಿಯೋ 2 ವಿಡಿಯೋಗಳನ್ನ ನೋಡ್ಬಿಟ್ರೆ ಏನಪ್ಪಾ ಅಂದ್ರ ನಿಮ್ಗ ವಾಯು ಸಾರಿಗೆ ಸಂಬಂಧಪಟ್ಟಂತ, ಅದು ವಿಶೇಷವಾಗಿ GPS HR ಮತ್ತು PSR ಯಾರು ತಯಾರಿ ಮಾಡ್ತಿದ್ರಲ್ಲ ಅವ್ರು 2 ವಿಡಿಯೋ ನೋಡಿದ್ರಪ್ಪ ಅಂದ್ರ ವಾಯು ಸಾರಿಗೆ ಸಂಬಂಧಪಟ್ಟಂತ ಸಿಲೆಬಸ್ ಏನಾಗ್ತದಪ್ಪ ಅಂದ್ರ ಕಂಪ್ಲೀಟ್ ಆಗಿ ಏನಾಗ್ತದಪ್ಪ ಅಂದ್ರ ಮುಗಿತದ. ಇಲ್ಲಿಗೆ ಏನಾಗ್ತದಪ್ಪ ಅಂದ್ರ ಕ್ಲಾಸ್ ಮುಗಿತದ. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡೋಣಪ್ಪ ಅಂದ್ರ ರೈಲು ಸಾರಿಗೆ ಬಗ್ಗೆ ಏನಪ್ಪಾ ಅಂದ್ರ ಪ್ರಾರಂಭ ಮಾಡೋಣ. ಈ ಕ್ಲಾಸ್ ಅನ್ನು ಮುಗಿಸಕ್ಕಿಂತ ಮುಂಚಿತವಾಗಿ ನಾನು ನಿಮಗೊಂದು ಏನಪ್ಪಾ ಅಂದ್ರ ಒಂದು ಸಣ್ಣದೇನಂತಪ್ಪ ಅಂದ್ರ ಮೋಟಿವೇಶನ್ ಲೈನ್ ಅನ್ನು ಹೇಳ್ತೀನಿ ನೋಡ್ರಿ. ನನ್ನ ಗುರಿ ಮುಟ್ಟುವ ತನಕ ಏನೇ ನೋಡ್ರಿ, ನನ್ನ ಗುರಿಯ ಮುಟ್ಟುವ ತನಕ ಏನೇ ಅಡೆತಡೆ ಬಂದರೂ ನಾನು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಯಾಕಂದ್ರೆ ಪ್ರಯತ್ನ ಇರುವಷ್ಟು ಶಕ್ತಿ ಮತ್ತೆ ಯಾವುದಕ್ಕೂ ಇರಲ್ಲ. ಪ್ರಯತ್ನಕ್ಕೆ ಇರುವಷ್ಟು ಶಕ್ತಿ ಮತ್ತೆ ಯಾವುದಕ್ಕೆ ಇರಲ್ಲ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ನೋಡ್ರಿ, ನಾವು ನೀವು ಎಲ್ಲರೂ ಏನ್ ಮಾಡಿದ್ವಪ್ಪ ಅಂದ್ರ ಟೀಚರ್ ಆಗುವಂತ ಗುರಿಯನ್ನು ಹಾಕಿಕೊಂಡಿದ್ದೀವಿ. ನಮ್ಮ ಗುರಿಯನ್ನು ಮುಟ್ಟುವರೆಗೂ, ನನ್ನ ಗುರಿಯನ್ನು ಮುಟ್ಟುವರೆಗೂ ನಾವು ಯಾವುದೇ ಕಾರಣಕ್ಕೂ ಏನ್ ಮಾಡೋದು ಬೇಡಪ್ಪ ಅಂದ್ರ ಇಲ್ಲಿ ನಿಲ್ಲೋದು ಬೇಡ. ನಾವು ನಮ್ಮ ಗುರಿಯ ಕಡೆಗೆ ನಿರಂತರವಾಗಿ ಏನಪ್ಪಾ ಅಂದ್ರ ಸಾಗೋಣ. ಒಂದು ಪ್ರಯತ್ನವನ್ನು ಮಾಡೋಣ. ಪ್ರಯತ್ನ ಏನಪ್ಪಾ ಅಂದ್ರ ಬಹಳಷ್ಟು ದೊಡ್ಡದು. ಪ್ರಯತ್ನ ಅದು 3 ಪದ ಅನಿಸ್ಬಹುದು. ಆ 3 ಪದದಲ್ಲಿ ಏನಾಗ್ತದಪ್ಪ ಅಂದ್ರ ಮುಗುಲಿನ ಎತ್ತರದಷ್ಟು ನಾವು ಸಾಧನೆಯನ್ನು ಮಾಡಬಹುದು. ಅದ್ರ ಸಲುವಾಗಿ ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಅಂತ ಕರೀತಾರ. ಹಾಗಾಗಿ ನಾವೆಲ್ಲರೂ ನಮ್ಮ ಗುರಿ ಕಡೆಗೆ, ನಮ್ಮ ಗೋಲಿನ ಕಡೆಗೆ ಏನಪ್ಪಾ ಅಂದ್ರ ಸಾಗೋಣ ಅಂತ ಹೇಳತ್ತಾ ಇಲ್ಲಿವರೆಗೆ ಈ ಕ್ಲಾಸ್ ಅನ್ನ ಕೇಳಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಿನ ಕ್ಲಾಸ್ ನಲ್ಲಿ ಏನ್ ಮಾಡೋಣಪ್ಪ ಅಂದ್ರ ರೈಲ್ವೆ ಸಾರಿಗೆ ಸಂಬಂಧಪಟ್ಟಂತ ವಿಷಯ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡೋಣ.